ಡೆಲ್ಲಿ ಒಳಗಡೆ ಯಾರು ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಜನರಲ್ ಭಕ್ತ್ ಖಾನ್ ಅಂತಂದ ಹೇಳಿ. ಆಮೇಲೆ ಕಾನ್ಪುರ್ ಒಳಗಡೆ ಯಾರು ದಂಗೆ ಹೇಳ್ತಾರ ಅಂದ್ರೆ ನಾನಾ ಸಾಹೇಬ್ ಹೇಳ್ತಾನ. ಆಮೇಲೆ ನೆಕ್ಸ್ಟ್ ಅದೇ ತರ ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್. ಆಮೇಲೆ ಬರೇಲಿ ಒಳಗಡೆ ಯಾರಂತಂದ ಹೇಳಿದ್ರೆ ಖಾನ್ ಬಹದ್ದೂರು. ಬಿಹಾರ್ ಒಳಗಡೆ ಕುನ್ವಾರ್ ಸಿಂಗ್ ಅಂತಂದ ಹೇಳಿ. ಆಮೇಲೆ ಫೈಜಾಬಾದ್ ಅಲ್ಲಿ ಮೌಲಿ ಆ ಅಹಮದುಲ್ಲಾ ಅಂತಂದ ಹೇಳಿ. ಆಮೇಲೆ ಝಾನ್ಸಿ ಒಳಗಡೆ ರಾಣಿ ಲಕ್ಷ್ಮೀಬಾಯಿ. ಸೊ ಅದಕ್ಕಿಂತ ಮುಂಚೆ ನೀವು ನೋಡಿರ್ಬೋದು ಕರ್ನಾಟಕ ಒಳಗಡೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರೆಲ್ಲ ಇದು ಹೇಳಿರ್ತಾರ. ಆಮೇಲೆ ನೆಕ್ಸ್ಟ್ ಬೇಡರ ದಂಗೆ ಅಂತ ಬರ್ತಾವ. ತುಂಬಾ ದಂಗೆಗಳು ಬರ್ತಾವ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 1857 ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಂಡು ಇಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಏನ್ ನೋಡ್ರಿ, 1857ರಲ್ಲಿ ಮತ್ತೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 3 ಯೂನಿವರ್ಸಿಟಿಗಳನ್ನ ಸ್ಟಾರ್ಟ್ ಮಾಡ್ತಾರ. ದೊಡ್ಡ ದೊಡ್ಡ ಯೂನಿವರ್ಸಿಟಿ ಎಜುಕೇಶನ್ ಸಲುವಾಗಿ 3 ಯೂನಿವರ್ಸಿಟಿ. ಎಲ್ಲಂದ್ರೆ ಕೋಲ್ಕತ್ತಾ, ಮದ್ರಾಸ್ ಮತ್ತು ಬಾಂಬೆ ಒಳಗಡೆ 3 ಯೂನಿವರ್ಸಿಟಿಗಳನ್ನ 1857ರಲ್ಲಿ ಯಾರು ಸ್ಟಾರ್ಟ್ ಮಾಡ್ತಾರ ಅಂದ್ರೆ ಲಾರ್ಡ್ ಕ್ಯಾನಿಂಗ್ ಮಾಡ್ತಾನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕ್ಯಾನಿಂಗ್ ನ ಮೊದಲು ಏನಂತ ಕರಿತಾ ಇದ್ರ ಅಂತಂದ ಹೇಳಿದ್ರೆ, ಸೊ ಇವನ್ ಭಾರತದ ಗವರ್ನರ್ ಜನರಲ್ ಇದ್ದ. ಸೊ ಗವರ್ನರ್ ಜನರಲ್ ಆಫ್ ಇಂಡಿಯಾ ಇದ್ದ. ಬಟ್ ಅದ್ರ ಆಮೇಲೆ ಏನ್ ಕರಿಯಾಕತ್ರ ಅಂತಂದ ಹೇಳಿದ್ರೆ, ಸೊ 1857ರಿಂದ ವೈಸ್ ರಾಯ್ ಅಂತಂದ್ ಕರಿಯಕ್ ಸ್ಟಾರ್ಟ್ ಮಾಡ್ತಾರ. ಸೊ ಫಸ್ಟ್ ವೈಸ್ ರಾಯ್ ಯಾರು ಅಂತಂದ್ ಹೇಳ್ತಾರ, ಲಾರ್ಡ್ ಕ್ಯಾನಿಂಗ್ ನನ್ನ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇಲ್ಲಿ ನೋಡ್ಕೊಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೊ ಮತ್ತೆ ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ, ಈಸ್ಟ್ ಇಂಡಿಯಾ ಕಂಪನಿ ಇರುತ್ತ ಮೊದಲು ಇದು ಭಾರತದಲ್ಲಿ ಏನಂತಂದ್ ಹೇಳಿದ್ರೆ ಈಸ್ಟ್ ಇಂಡಿಯಾ ಕಂಪನಿ ಎಲ್ಲಾನು ರೂಲ್ ಮಾಡ್ತಿರತ್ತ. ಸೊ ಈ ಈಸ್ಟ್ ಇಂಡಿಯಾ ಕಂಪನಿಯನ್ನ ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ ರದ್ದುಗೊಳಿಸಿ ಬ್ರಿಟಿಷ್ ಕ್ವೀನ್, ಏನ್ ಬ್ರಿಟಿಷ್ ರಾಣಿ ಇರ್ತಾಳಲ್ಲ, ಡೈರೆಕ್ಟ್ ಅವಳ ಏನ್ ಮಾಡ್ತಾಳ ಅಂತಂದ್ ಹೇಳಿದ್ರೆ ಅಧಿಕಾರಕ್ಕೆ ಬಂದ್ಬಿಡ್ತಾಳ. ಟೋಟಲ್ ಇಂಡಿಯಾನೇ ನಂದು, ನಾನೇ ಆಡಳಿತ ನಡೆಸ್ತೀನಿ ಅಂತಂದ್ ಹೇಳಿ ಕ್ರೌನ್ ಏನ್ ಮಾಡ್ತಾಳ ಅಂದ್ರೆ ರಾಣಿ ಏನ್ ಮಾಡ್ತಾಳ ಅಂತಂದ್ ಹೇಳಿದ್ರೆ ಆಡಳಿತವನ್ನು ನಡ್ಸಕ್ ಸ್ಟಾರ್ಟ್ ಮಾಡ್ತಾಳ 1857-58ರಿಂದ. ಸೊ ಇದೊಂದೇನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಅಂತಂದ್ ಬರುತ್ತೆ 1861ರಲ್ಲಿ. ಜಸ್ಟ್ ನೆನ್ಪಿಟ್ಕೊಳ್ರಿ ಅಷ್ಟೊಂದೇನ್ ಡೀಟೇಲ್ ಆಗಿ ಬೇಡ. ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಅಂತಂದ್ ಹೇಳಿ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಮೆಲ್ಲರಿಂದ ಬೇಜಾರಾಗಿದ್ದೇನಪ್ಪಾ ಅಂದ್ರ, ಸೊ ಕೇಳೋ ಕ್ವಶನ್ಸ್ ಗಳಿಗೆ ಯಾರು ಆನ್ಸರ್ ಮಾಡಕತ್ತಿಲ್ಲ. ನಿಮ್ ಎಲ್ಲ ಹೆಂಗಂತಂದ್ ಹೇಳಿದ್ರೆ ಕೆಲವು ಜನರು ಮಾಡ್ತಾ ಇದ್ದೀರಾ, ನಾನು ಇಲ್ಲ ಅಂತಂದ್ ಹೇಳ್ತಿಲ್ಲ. ಸೊ ವೆರಿ ಗುಡ್. ಸೊ ಇನ್ ಕೆಲವು ಜನರು ಏನಂತಂದ್ ಹೇಳಿದ್ರೆ ರೆಸ್ಪಾನ್ಸ್ ಮಾಡಲ್ಲ. ಆಮೇಲೆ ಇನ್ನೊಂದು, ಯಾಕೆ ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್, ಭಯ ಆಗ್ತಿದೆ ಮೆಸೇಜ್ ಮಾಡಕ್ಕೆ. ಓಕೆ, ಅದು ಒಂದು ಕಾರಣ ಇರ್ಬೋದು. ಬಟ್ ಆದ್ರೆ ನೀವು ಯಾರು ಅಂತಂದ್ ಹೇಳಿ ನಿಮ್ ಪಕ್ಕದಲ್ಲಿರೋರಿಗೆ ಗೊತ್ತಿಲ್ಲ. ನೀವು ಮೆಸೇಜ್ ಮಾಡಿದ್ರೆ ನೀವೇ ತಪ್ಪು ಮಾಡಿದಿರಾ ಅಥವಾ ನೀವೇ ಸರಿ ಮಾಡಿದಿರ ಅಂತ ಯಾರಿಗಾದ್ರೂ ಗೊತ್ತಾಗತ್ತಾ? ಇಲ್ಲಿ ನಿಮ್ ನಾಲೆಜ್ ಅನ್ನ ನೀವು ಜಾಸ್ತಿ ಮಾಡ್ಕೋಬೇಕು. ಇದು ಫಸ್ಟ್ ಥಿಂಗ್. ಯಾರಿಗಾದ್ರೂ ಭಯ ಆಗ್ತಿದ್ರೆ ಮೆಸೇಜ್ ಮಾಡಕ್ಕೆ, ಕಮೆಂಟ್ ಮಾಡಕ್ಕೆ ಯಾರಿಗೂ ಗೊತ್ತಾಗಂಗಿಲ್ಲ. ಇವನ್ ನನಗೆ ಗೊತ್ತಾಗಂಗಿಲ್ಲ ನೀವ್ ಯಾರಂತಂದ್ ಹೇಳಿ. ಬಟ್ ಆದ್ರೆ ನೀವು ಡೈಲಿ ಏನಂತಂದ್ ಹೇಳಿದ್ರೆ ನನ್ ಕಮೆಂಟ್ ಹಾಕ್ತಾ ಇದ್ರೆ ನಾನು ಕಮೆಂಟ್ಸ್ ಓದ್ತೀನಿ ಯಾರು ಏನ್ ಮಾಡ್ತಿದಾರ ಅಂತಂದ್ ಹೇಳಿ. ಇದು ಅದಾದ ನಂತರ ನೆಕ್ಸ್ಟ್ ಸೆಕೆಂಡ್ ಥಿಂಗ್ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ, ಫ್ರೀ ಆಗಿ ಬಂತು ಅಂತಂದ್ ಹೇಳಿದ್ರೆ ಎಲ್ರಿಗೂ ಒಂಥರ ಏನಂತಂದ್ ಹೇಳಿದ್ರೆ ಏನೋ ಒಂದ್ ಫೀಲಿಂಗ್ ಅಲ್ಲ. ಅದೇ ಹೇಳ್ತಾರಲ್ಲ, ದೊಡ್ಡವರು ಸುಮ್ನೆ ಗಾದೆ ಮಾತುಗಳೆಲ್ಲ ಹೇಳಲ್ಲ. ಸೊ ಜಾಸ್ತಿ ಅಮೃತ ಜಾಸ್ತಿ ಆದ್ರೂ ಕೂಡ ಏನಂತಂದ್ ಹೇಳಿದ್ರೆ ವಿಷ ಅಂತಂದ್ ಹೇಳ್ತೀವಿ. ಏನ್ ಹೇಳ್ರಿ, ಅಮೃತ ಜಾಸ್ತಿ ಆದ್ರೂ ಕೂಡ ಏನಂತಂದ್ ಹೇಳಿದ್ರೆ ವಿಷ ಆಗತ್ತಂತ. ಸೊ ಆ ತರ ಆಗೋಯ್ತು ಇವಾಗ. ಸೊ ನಾನು ಎಲ್ಲಾನು ಏನಂತಂದ್ ಹೇಳಿದ್ರೆ ಫ್ರೀ ಆಗಿ ನಿಮ್ಗೆ ಹೇಳ್ತಾ ಹೋದ್ರೆ ನಿಮ್ಗೆ ಏನಂತಂದ್ ಹೇಳಿದ್ರೆ ಅದು ಅದೇ ಸೇಮ್ ವಿಷ ಹತ್ತರನೇ ಅಲ್ವಾ. ಸೊ ಕೇಳಿರೋದಕ್ಕೆ ಏನಂತಂದ್ ಹೇಳಿದ್ರೆ ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡಲ್ಲ. ಅದಾದ ನಂತರ ಯಾರು ಫಾಲೋ ಮಾಡಲ್ಲ. ಹಾ, ಸೊ ಇಲ್ಲಿ ಏನಂತಂದ್ರೆ ನೀವು ಕರೆಕ್ಟ್ ಆಗಿ ಆನ್ಸರ್ಸ್ ಗಳನ್ನ ಹೇಳಿದ್ರೆ ಅಥವಾ ಎಲ್ಲಾನು ನೀವು ಟೈಪ್ ಮಾಡಿ ಹೇಳಿದ್ರೆ ಎಕ್ಸಾಮ್ ಟೈಮಲ್ಲಿ ನಿಮ್ಗೆ ಏನಂತಂದ್ ಹೇಳಿದ್ರೆ ಯೂಸ್ ಆಗೋದು. ನನಗಲ್ಲ. ನಾನು ಇವಾಗ ಮಾಡಿ ಹಾಕ್ತೀನಿ, ನನಗೊಂದ್ ಸ್ವಲ್ಪ ಏನಂದ್ರೆ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ಇಲ್ಲ ವ್ಯೂಸ್ ಜಾಸ್ತಿ ಆಗ್ತಾರೆ, ಇದನ್ ಬಿಟ್ಟು ನನಗೇನು ಸಿಗಂಗಿಲ್ಲ. ಜನರಲ್ ನಾಲೆಜ್ ನ ನೀವು ಜಾಸ್ತಿ ಮಾಡ್ಕೊಬೇಕು. ನೀವು ಎಷ್ಟು ಟೈಪ್ ಮಾಡಿ ಹಾಕ್ತೀರಾ ನಿಮ್ಗೆ ಎಕ್ಸಾಮ್ ಅಲ್ಲಿ ಯೂಸ್ ಆಗುತ್ತೆ. ಎಲ್ಲಿವರೆಗೂ ಜಾಬ್ ಸಿಗೋವರೆಗೂ ಓದ್ತೀರಿ, ಜಾಬ್ ಸಿಕ್ಕ ನಂತರ ರಿಟರ್ನ್ ಓದ್ತೀರೇನು? ಇದನ್ನ ಓದಂಗಿಲ್ಲ. ಸೊ ಇವತ್ತಿಂದ ಅನ್ಕೊಂತೀನಿ ಎಲ್ರು ಕರೆಕ್ಟ್ ಆಗಿ ಮೆಸೇಜ್ ಮಾಡ್ತೀರಾ, ಕಮೆಂಟ್ ಹಾಕ್ತೀರಾ ಅಂತ ಅನ್ಕೊಂಡಿದೀನಿ. ನಿಮಗ್ ಬಿಟ್ಟಿದ್ದು. ಸೊ ನಿಮ್ಗೆ ಅದು ಕೇಳ್ತೀನಿ, ನಿಮ್ಗೆ ಯಾರಿಗಾದ್ರೂ ನಾನು ಇವಾಗ ಮಾತಾಡಿದ್ದು ಹರ್ಟ್ ಆಗಿದ್ರೆ ಸಾರಿನಪ್ಪ. ಯಾಕಂತಂದ ಹೇಳಿದ್ರೆ ರೈಟ್ಸ್ ಇಲ್ಲ ನನ್ಗೆ. ನೀವು ಮಾಡ್ಲೇಬೇಕು ಅಂತ ಹೇಳಕ್ಕೆ. ಎಷ್ಟು ಜನ ಮಾಡ್ತೀರಾ ಅಷ್ಟು ಒಳ್ಳೇದು. ಯಾರು ಮಾಡಂಗಿಲ್ಲ ಇನ್ನೂ ತುಂಬಾ ಒಳ್ಳೇದು. ಯಾರು ಕರೆಕ್ಟ್ ಆಗಿ ಮಾಡ್ತೀರಾ, ಯಾರು ಕರೆಕ್ಟ್ ಆಗಿ ಕೇಳ್ತೀರಾ, ಮಾತುಗಳನ್ನ ಕೇಳಿಸ್ಕೊಂಡು ಆಮೇಲೆ ಅದನ್ನ ಅರ್ಥ ಮಾಡ್ಕೊಂಡು ಯಾರು ಕರೆಕ್ಟ್ ಆಗಿ ಆನ್ಸರ್ಸ್ ಗಳನ್ನ ಹಾಕ್ತೀರಾ, ಮೇ ಬಿ ಹೇಳಕ್ ಆಗಲ್ಲ, ಇದೇ ಕ್ವಶನ್ಸ್ ಗಳು ಎಕ್ಸಾಮ್ ಟೈಮ್ ಅಲ್ಲಿ ಬಂದಾಗ ಈಸಿಯಾಗಿ ಮಾಡಬಹುದು. ಎಸ್. ಆಮೇಲೆ ಕೆಲವು ಜನ ಏನಂತಂದ್ ಹೇಳಿದ್ರೆ ಟೆಸ್ಟ್ ಗಳ ಬಗ್ಗೆ ಕೇಳ್ತಾ ಇದ್ದೀರಾ. ಟೆಸ್ಟ್ ಗಳನ್ನ, ಆನ್ಲೈನ್ ಟೆಸ್ಟ್ ಗಳನ್ನ ಕಂಟಿನ್ಯೂಸ್ ಆಗಿ ಡಿಸೆಂಬರ್, ಜನವರಿ ಆಮೇಲೆ ಫೆಬ್ರವರಿ ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ 30 ಟೆಸ್ಟ್ಗಳು, 20-30 ಟೆಸ್ಟ್ಗಳು ಇರ್ಬೋದು. ನಾನು ಆಲ್ರೆಡಿ ಮಾತಾಡ್ತಾ ಇದ್ದೀನಿ. ಒಂದ್ ಎಕ್ಸಾಮ್ ಏನಂತಂದ್ ಹೇಳಿದ್ರೆ 20 ರೂಪೀಸ್ ಇರುತ್ತೆ. ಫ್ರೀ ಅಂತೂ ನಡ್ಸಲ್ಲ. ಸೊ ಫ್ರೀ ಅಂತಂದ್ ಹೇಳಿ ನನ್ ಕಡೆ ಫ್ರೀ ಆಗಿ ನಡ್ಸಕ್ ಆಗಲ್ಲ. ಬೇರೆಯವ್ರು ಏನಂತಂದ್ ಹೇಳಿದ್ರೆ ಅವ್ರಿಗೆ ಕೊಡ್ಬೇಕಾಗತ್ತ ಫೀಸ್ ಎಲ್ಲ. ಸೊ ಫ್ರೀ ನಡ್ಸಕ್ ಆಗಲ್ಲ. ಎಷ್ಟು ಜನ ಬರೀತೀರಾ ನಿಮ್ಗಷ್ಟು ಒಳ್ಳೇದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟು, ಆಲ್ರೆಡಿ ನಾನು ಏನ್ ಮಾಡಿದೀನಿ ಅಂತಂದ್ ಹೇಳಿದ್ರೆ ರೀಸನಿಂಗ್ ಅಂಡ್ ಜನರಲ್ ಆಪ್ಟಿಟ್ಯೂಡ್.
ಕಂಪ್ಲೀಟ್ ಆಗಿ ಏನಂತಂದ ಹೇಳಿದ್ರೆ ಕ್ಲಾಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ, 40 ಕ್ಲಾಸ್ ಇದೆ. ಸೊ ಈ ವಿಡಿಯೋ ಕೆಳಗಡೆ ಏನಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕ್ಲಾಸ್ 1 ಕ್ಲಾಸ್ 2 ಅಂತಂದ ಹೇಳ್ಬಿಟ್ಟು ಸೊ ಎಲ್ಲಾನು ಏನದಾವ ಅಂತಂತ ಹೇಳಿದ್ರೆ ಲಿಂಕ್ ಗಳನ್ನ ಬಿಟ್ಟಿರ್ತೀನಿ. ಸೊ ಎಲ್ಲಾನು ಕಂಪ್ಲೀಟ್ ಆಗಿ ಮಾಡ್ರಿ. ಆಮೇಲೆ ಇನ್ನೊಂದು ಟೆಲಿಗ್ರಾಮ್ ಇದೆ. ಸೊ ಎಲ್ರು ಏನಂತಂದ ಹೇಳಿದ್ರೆ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗ್ರಿ. ಸೊ ನೆಕ್ಸ್ಟ್ ನೋಡ್ರಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಲಾರ್ಡ್ ಜಾನ್ ಲಾರೆನ್ಸ್ ಅಂತ ಬರ್ತಾರ. ಜಸ್ಟ್ ಲಾರೆನ್ಸ್ ಅಂತ ನೆನ್ಪಿಟ್ಕೊಡ್ರಿ. ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಭೂತಾನ್ ವಾರ್ ನಡೆಯುತ್ತಾ ಅವೆಲ್ಲ ಇಂಪಾರ್ಟೆಂಟ್ ಇಲ್ಲ. ಇವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಫಸ್ಟ್ ನೋಡ್ರಿ, ನಾವೇನ್ ಹೇಳಿದ್ವಿ ಅಂತಂದ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಏನಂತಂದ ಹೇಳಿದ್ರೆ ರಚನೆ ಆಗತ್ತ. ಸುಪ್ರೀಂ ಕೋರ್ಟ್ ರಚನೆ ಆಗತ್ತೆ ಯಾವಾಗ 1774ರಲ್ಲಿ ಎಲ್ಲಪ್ಪಾ ಅಂತಂದ ಹೇಳಿದ್ರೆ ಕೋಲ್ಕತ್ತಾ ಒಳಗಡೆ ರಚನೆ ಆಗತ್ತೆ. ನಾನು ಒಂದ್ ಕ್ವಶನ್ ಕೇಳಿದ್ದೆ. ಸೊ ಫಸ್ಟ್ CJ ಯಾರು? ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್. ಅವಾಗಿನ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಯಾರು ಅಂತಂತ ಹೇಳಿ ಕ್ವಶನ್ ಕೇಳಿದ್ದೆ. ಅದನ್ನ ಯಾರಂತ ಮೆಸೇಜ್ ಹಾಕ್ರಿ. ಅದಾದ ನಂತರ 1865ರಲ್ಲಿ ಕೋಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ಹೈಕೋರ್ಟ್ಸ್ ಗಳನ್ನ ನೇಮಕ ಮಾಡ್ತಾರ. ಈ ಕ್ಲಾಸ್ಗಳು PCPSI ಎಷ್ಟು ಇಂಪಾರ್ಟೆಂಟ್ ಅಂತಂದ ಹೇಳಿ ನಿಮ್ಗೆ ಗೊತ್ತು. ಕೋಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ಏನಪ್ಪಾ ಅಂತಂತ ಹೇಳಿದ್ರೆ 1865ರಲ್ಲಿ ಹೈಕೋರ್ಟ್ ಗಳನ್ನ ರಚನೆ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಲಾರ್ಡ್ ರಿಟರ್ನ್ ತುಂಬಾ ಇಂಪಾರ್ಟೆಂಟ್ ಆಗ್ತಾನ. ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತಂದ್ ಬರುತ್ತೆ ನೋಡ್ರಿ. ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ನ್ಯೂಸ್ ಬಗ್ಗೆ ಜಸ್ಟ್ ನೆನ್ಪಿಟ್ಕೊಳ್ರಿ. ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಯಾರು ಜಾರಿಗೆ ತಗೊಂಡ್ ಬಂದ್ರ ಅಂತಂದ್ ಬರುತ್ತೆ, ಲಾರ್ಡ್ ಲಿಟನ್ ಅಂತಂದ್ ಹೇಳ್ತೀವಿ. ಜಸ್ಟ್ ಇದೊಂದು ನೆನ್ಪಿಟ್ಕೊಳ್ರಿ. ಆಮೇಲೆ ಆರ್ಮ್ಸ್ ಆಕ್ಟ್ ಅಂತಂದ್ ಬರುತ್ತೆ. ಸೊ ಏನಂತಂದ್ ಹೇಳಿದ್ರೆ ಜಾಸ್ತಿ ವೆಪನ್ಸ್ ಗಳನ್ನ ಹೊಂದೋಂಗಿಲ್ಲ, ಅದು ಇದು ರೂಲ್ಸ್ ಗಳು ಬರ್ತಾವ. ಆರ್ಮ್ಸ್ ಆಕ್ಟ್ ಅಂತಂದ್ ಹೇಳಿ. ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ 1878ರಲ್ಲಿ. ಇದು ಕೂಡ ಏನಂತಂದ ಹೇಳಿದ್ರೆ 1878ರಲ್ಲಿ. ಸೊ ಲಾರ್ಡ್ ಲಿಟನ್ ಏನ್ ಮಾಡ್ತಾನಪ್ಪ ಅಂತಂದ ಹೇಳಿದ್ರೆ ಜಾರಿಗೆ ತಗೊಂಡ್ ಬರ್ತಾನ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್, ಆಮೇಲೆ ನೆಕ್ಸ್ಟ್ ಆರ್ಮ್ಸ್ ಆಕ್ಟ್ ಅಂತಂದ ಹೇಳಿ. ಇವೆರಡು ತುಂಬಾ ಇಂಪಾರ್ಟೆಂಟ್ ಆಗ್ತವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅದೇ ಟೈಮ್ ಅಲ್ಲಿ 1878ರಲ್ಲಿ ಟೈಮ್ ಅಲ್ಲಿ ಏನಾಗತ್ತೆ ಅಂತಂದ ಹೇಳಿದ್ರೆ, ಇವಾಗ ನೋಡ್ರಿ 1857ರಲ್ಲಿ ಏನ್ ಮಾಡ್ತಾಳ ಬ್ರಿಟಿಷ್ ರಾಣಿ ಏನ್ ಮಾಡ್ತಾಳೆ, ಈಸ್ಟ್ ಇಂಡಿಯಾ ಕಂಪನಿಯನ್ನ ಏನ್ ಮಾಡ್ತಾಳ ಅಂದ್ರೆ ರದ್ದುಗೊಳಿಸ್ತಾಳ. ನೀವು ನಮಗ್ ಬೇಡನ ಬೇಡ ಅಂತಂದ ಹೇಳಿ ರದ್ದುಗೊಳಿಸ್ತಾಳ. ಆಮೇಲೆ ಏನ್ ಮಾಡ್ತಾಳ ಅಂತಂದ ಹೇಳಿದ್ರೆ ಇಡೀ ಭಾರತವನ್ನ ಏನಂತಂದ ಹೇಳಿದ್ರೆ ತನ್ನ ಹತೋಟಿಗೆ ತಗೊಂಡ್ ಬಿಡ್ತಾಳ. ಕರೆಕ್ಟಾ? ಸೊ ಇಡೀ ಭಾರತವನ್ನ ಏನ್ ಮಾಡ್ತಾಳ ಅಂತಂದ ಹೇಳಿದ್ರೆ ಅವ್ರ ಕೈಯಲ್ಲಿ ಸೊ ಆಳ್ವಿಕೆಗೆ ತಗೊಂಡ್ ಬರ್ತಾಳ. ಅದಾದ ನಂತರ ನೆಕ್ಸ್ಟ್ ಏನಾಗತ್ತ, ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾಳ ಅಂತಂದ ಹೇಳಿದ್ರೆ ಒಂದು ಬಿರುದನ್ನ ತಗೊಂತಾಳು, ಕೈಸರ್ ಇ ಹಿಂದ್ ಅಂತಂದ ಹೇಳಿ. ಕೈಸರ್ ಇ ಹಿಂದ್ ಅಥವಾ ಐ ಹಿಂದ್ ಅಂತಂದ ಹೇಳ್ತೀವಿ. ಕೈಸರ್ ಐ ಹಿಂದ್ ಅಂತ ಹೇಳಿ ಒಂದು ಬಿರುದನ್ನ ತಗೊಂತಾಳ. ಯಾರು? ಬ್ರಿಟಿಷ್ ರಾಣಿ. ಯಾರು? ವಿಕ್ಟೋರಿಯಾ. ಅವಳ ಹೆಸರೇನಪ್ಪಾ ಅಂತಂದ ಹೇಳಿದ್ರೆ ವಿಕ್ಟೋರಿಯಾ ರಾಣಿಗೆ ಏನಂತಂದ ಹೇಳಿದ್ರೆ ಒಂದು ಬಿರುದಿರುತ್ತ, ಕೈಸರ್ ಇ ಹಿಂದ್ ಅಂತಂದ ಹೇಳಿ. ಈ ಕ್ವಶನ್ಸ್ ಗಳನ್ನ ಕೇಳಿದಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬರೋದು ಯಾರಪ್ಪ ಅಂತಂದ ಹೇಳಿದ್ರೆ ಲಾರ್ಡ್ ರಿಪ್ಪನ್ ಬರ್ತಾನ. ಇವನು ಕೂಡ ಏನ್ ಮಾಡ್ತಾನಂದ್ರೆ ಸೊ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನ ಮತ್ತೇನಂತಂದ ಹೇಳಿದ್ರೆ ರಿಪೀಲ್ ಮಾಡ್ತಾನ. ಸೊ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಲ್ಲಿ ಮತ್ತೇನಂತಂದ ಹೇಳಿದ್ರೆ ಹಲವಾರು ರೂಲ್ಸ್ ಗಳನ್ನ ಜಾರಿಗೆ ತಗೊಂಡ್ ಬರ್ತಾನೆ. ಯಾರು? ಲಾರ್ಡ್ ರಿಪ್ಪನ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇವನ್ ಏನ್ ಮಾಡ್ತಾನೆ ಅಂತಂದ ಹೇಳಿದ್ರೆ ಫಸ್ಟ್ ಫ್ಯಾಕ್ಟರಿ ಆಕ್ಟ್. ಕಾರ್ಖಾನೆಗಳಲ್ಲಿ ಏನಂತಂದ ಹೇಳಿದ್ರೆ ಹಲವಾರು ರೂಲ್ಸ್ ಗಳನ್ನ ಜಾರಿಗೆ ತಗೊಂಡು ಬರ್ತಾರ. ಫಸ್ಟ್ ಫ್ಯಾಕ್ಟರಿ ಆಕ್ಟ್ ಅಂತಂದ ಹೇಳ್ತೀವಿ 1881 ಆಮೇಲೆ ನೆಕ್ಸ್ಟ್ ನೋಡ್ರಿ, ಲೋಕಲ್ ಸೆಲ್ಫ್ ಗವರ್ಮೆಂಟ್ ಗಳನ್ನ ಜಾರಿಗೆ ತಗೊಂಡ್ ಬರ್ತಾನ. ಸ್ಥಳೀಯ ಸರ್ಕಾರಗಳು ಅಂತಂದ ಹೇಳ್ತೀವಿ ನೋಡ್ರಿ. ಎಲ್ರಿಗೂ ಗೊತ್ತು ಸ್ಥಳೀಯ ಸರ್ಕಾರಗಳು. ಸ್ಥಳೀಯ ಸರ್ಕಾರದ ಪಿತಾಮಹ ಯಾರು ಅಂತ ಕೇಳ್ತಾರ, ಲಾರ್ಡ್ ರಿಪ್ಪನ್ ಅಂತಂದ ಹೇಳ್ತೀವಿ, ಅಥವಾ ಫಾದರ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟ್. ಹಿಂಗಂದ್ರೆ ಏನು? 1882ರಲ್ಲಿ ಜಾರಿಗೆ ತಗೊಂಡ್ ಬರ್ತಾನೆ. ಹಿಂಗಂದ್ರೆ ಏನು? ಇವಾಗ ನೀವು ನೋಡಿರ್ಬೋದು, ಇವಾಗ ಇದು ನಮ್ದೇನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಕರ್ನಾಟಕ ಅಂತ ಅನ್ಕೊಡ್ರಿ. ಸೊ ಇದು ನಮ್ ಭಾರತದಲ್ಲಿ ಕರ್ನಾಟಕ ಒಂದು ಇದು ರಾಜ್ಯ ಅಂತಂದ ಹೇಳ್ತೀವಿ. ಈ ರಾಜ್ಯಗಳಲ್ಲಿ ಏನಂತಂದ ಹೇಳಿದ್ರೆ ಹಲವಾರು ಡಿಸ್ಟ್ರಿಕ್ಟ್ ಗಳಿರ್ತಾವ. ಏನಂತಂದ ಹೇಳಿದ್ರೆ ಹಲವಾರು ಜಿಲ್ಲೆಗಳಿರ್ತಾವ. ಆ ಜಿಲ್ಲೆ ಒಳಗಡೆ ಏನಂತಂದ ಹೇಳಿದ್ರೆ ಅದರದ್ದೇ ಒಂದು ಏನಂತಂದ ಹೇಳಿದ್ರೆ ಒಂದು ಸರ್ಕಾರ, ಮಿನಿ ಸರ್ಕಾರದ ತರ ಇರಬೇಕು. ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಜಿಲ್ಲಾ ಪಂಚಾಯತ್ ಅಂತ ಕರಿತೀವಿ. ಏನಂತ ಕರಿತೀವಿ? ಜಿಲ್ಲಾ ಪಂಚಾಯತ್. ಅದಾದ ನಂತರ ಜಿಲ್ಲೆ ಒಳಗಡೆ ಏನಂತಂದ ಹೇಳಿದ್ರೆ ಎಲ್ಲಾ ಕಡೆ ತಾಲೂಕುಗಳು ಬರ್ತಾವ. ತಾಲೂಕುಗಳಲ್ಲಿ ಏನಿರುತ್ತೆ ಅಂತಂದ ಹೇಳಿದ್ರೆ ತಾಲೂಕ್ ಪಂಚಾಯತ್ ಇರುತ್ತ. ಹಲವಾರು ಅಂದ್ರೆ ತಾಲೂಕುಗಳಲ್ಲಿ ಏನಂತಂದ ಹೇಳಿದ್ರೆ ಹಲವಾರು ಗ್ರಾಮಗಳಿರ್ತಾವ. ಈ ಗ್ರಾಮಗಳಲ್ಲಿ ಏನಂತಂದ ಹೇಳಿದ್ರೆ ಗ್ರಾಮ ಪಂಚಾಯತಿ ಇರುತ್ತ. ನೋಡ್ರಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಇವೆಲ್ಲ ಏನಂತಂದ ಹೇಳಿದ್ರೆ ಸ್ಥಳೀಯ ಸರ್ಕಾರಗಳು. ಈಗ ನೀವು ನೋಡಿರ್ಬೋದು, ಗ್ರಾಮ ಪಂಚಾಯತಿ ಒಳಗಡೆ ಏನಂತಂದ ಹೇಳಿದ್ರೆ ಒಬ್ಬ ಅಧ್ಯಕ್ಷ ಇರ್ತಾನ, ಸದಸ್ಯರು ಇರ್ತಾರ, ವಾರ್ಡ್ಗೊಬ್ಬೊಬ್ಬ ರಿಪ್ರೆಸೆಂಟೇಟಿವ್ ಇರ್ತಾರ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಮತ್ ಬೇರೆ ಬೇರೆ PDO ಅವರು ಇವ್ರು ಎಲ್ಲ ಏನಂತಂದ ಹೇಳಿದ್ರೆ ಹಲವಾರು ಸರ್ಕಾರದಿಂದ ನೇಮಿತವಾದ ಅಧಿಕಾರಿಗಳು ಕೂಡ ಇರ್ತಾರೆ. ಇವರೆಲ್ಲ ಇರ್ತಾರ. ಇವ್ರ ಜೊತೆಗೆ ಏನಂತಂದ ಹೇಳಿದ್ರೆ ಸೊ ಇವ್ರ ಏನ್ ಮಾಡ್ತಾರ, ಇಲ್ಲಿ ಗ್ರಾಮ ಪಂಚಾಯತಿಗೆ ದುಡ್ಡು ಬರುತ್ತ. ಅದಾದ ನಂತರ ಇವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಗ್ರಾಮವನ್ನ ಉದ್ಧಾರ ಮಾಡಕ್ ಏನಂತಂದ ಹೇಳಿದ್ರೆ ಯೂಸ್ ಮಾಡ್ತಾರ. ಅಂದ್ರೆ ಎಲ್ಲಾ ಯೋಜನೆಗಳನ್ನ ಕರೆಕ್ಟ್ ಆಗಿ ಅನುಗುಣವಾಗಿ ಇಂಪ್ಲಿಮೆಂಟ್ ಮಾಡ್ತಾರ ಅಂತಂದ ಹೇಳ್ತೀವಿ.
ಸೊ ಈ ರೀತಿಯಾಗಿ ಸ್ಥಳೀಯ ಸರ್ಕಾರಗಳನ್ನ 1882ರಲ್ಲಿ ಲಾರ್ಡ್ ರಿಪ್ಪನ್ ಇದ್ದವ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಜಾರಿಗೆ ತಗೊಂಡ್ ಬರ್ತಾನ. ಅದಕ್ಕೋಸ್ಕರ ಅವನನ್ನ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಕರಿತೀವಿ ಕನ್ನಡದಾಗ. ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಬರ್ಟ್ ಬಿಲ್ ಅಂತ ಬರುತ್ತೆ. ಇದೇನು ಅಷ್ಟೊಂದು ಏನು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಎಜುಕೇಶನ್, ಶಿಕ್ಷಣಕ್ಕಾಗಿ ಏನಂತಂದ ಹೇಳಿದ್ರೆ ಒಂದು ಕಮಿಷನ್ ಬರುತ್ತಾ, ಹಂಟರ್ ಕಮಿಷನ್ ಅಂತ ಹೇಳ್ತೀವಿ. ಫಸ್ಟ್ ಕಮಿಷನ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಶಿಕ್ಷಣಕ್ಕೋಸ್ಕರ ನೋಡ್ರಿ ಹಂಟರ್ ಕಮಿಷನ್. ಸೊ ಯಾವಾಗ ಜಾರಿಗೆ ಬರುತ್ತಾ 1882ರಲ್ಲಿ. ಸೊ ಎಲ್ಲೆಲ್ಲಿಂದ ಸ್ಟಾರ್ಟ್ ಆಗತ್ತೆ ನೋಡ್ರಿ, ಚಾರ್ಲ್ಸ್ ವುಡ್ ವರದಿ ಬರುತ್ತ. ಚಾರ್ಲ್ಸ್ ವುಡ್ ವರದಿ ಅದೆಷ್ಟು ನೋಡ್ರಿ 1854ರಾಗ ಚಾರ್ಲ್ಸ್ ವುಡ್ ವರದಿ ಕೂಡ ಏನಂತ ಹೇಳಿದ್ರೆ ಶಿಕ್ಷಣಕ್ಕಾಗಿ. ಅದಾದ ನಂತರ ನೆಕ್ಸ್ಟ್ ಹಂಟರ್ ಕಮಿಷನ್ ಬರುತ್ತ. ಅದಕ್ಕಿಂತ ಮುಂಚೆ ಏನಂತಂದ ಹೇಳಿದ್ರೆ 1833 ಆಕ್ಟ್ ಅಲ್ಲಿ ಏನಂತಂದ ಹೇಳಿದ್ರೆ 1 ಲಕ್ಷ ರೂಪಾಯಿಗಳನ್ನ ಏನ್ ಮಾಡ್ತಾರ ಅಂದ್ರೆ ಶಿಕ್ಷಣಕ್ಕೋಸ್ಕರ ತೆಗೆದಿಡ್ತಾರ. ಇಷ್ಟೆಲ್ಲ ಏನಂತಂದ ಹೇಳಿದ್ರೆ ರಿಫಾರ್ಮ್ಸ್ ಗಳು ಎಜುಕೇಶನ್ ಲೆವೆಲ್ ಅಲ್ಲಿ ಆಗ್ತಿರ್ತಾವ. ಆಮೇಲೆ ನೋಡ್ರಿ ಅವ್ನ ಆದ ನಂತರ ನೆಕ್ಸ್ಟ್ ಬರೋದು ಯಾರಪ್ಪ ಅಂತಂದ ಹೇಳಿದ್ರೆ ಲಾರ್ಡ್ ಡಫರಿನ್ ಅಂತಂದ್ ಬರ್ತಾನ. ಲಾರ್ಡ್ ಡಫರಿನ್ ಅಲ್ಲಿ ಇದು ವಾರ್ ತುಂಬಾ ಇಂಪಾರ್ಟೆಂಟ್ ಆಗಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ನೋಡಿ. INC ಸ್ಥಾಪನೆ ಆಗತ್ತೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನೋದೇನಂತಂದ ಹೇಳಿದ್ರೆ ಸ್ಥಾಪನೆ ಆಗುತ್ತೆ. ಯಾವಾಗ 1885ರಲ್ಲಿ. ಸೊ ಇದ್ರ ಬಗ್ಗೆ ನಾನು ಹೇಳಂಗಿಲ್ಲ, ಇದನ್ನ ಯಾರು ಜಾರಿಗೆ ತಗೊಂಡ್ಬಾರ ಅಂದ್ರೆ ಯಾರು ಸ್ಥಾಪನೆ ಮಾಡ್ತಾರ ಅಂತಂದ ಹೇಳಿ ನನಗೆ ನೀವು ಹಾಕ್ಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ ಇನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಬರ್ತಾವ. ಏನಪ್ಪಾ ಅಂತಂದ ಹೇಳಿದ್ರೆ ಮೊದಲನೇ ಭಾರತ ಅಂದ್ರೆ ಅಧಿವೇಶನಗಳು ನಡೀತಾವ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಂತಂದ ಹೇಳಿದ್ರೆ ಸ್ಥಾಪನೆ ಆದ ನಂತರ ಅಧಿವೇಶನಗಳು ನಡೀತಾವ. ಯಾಕ? ಬ್ರಿಟಿಷರನ್ನ ಹೊರಗೆ ಹಾಕ್ಬೇಕು. ಅದಾದ ನಂತರ ಎಲ್ಲರಲ್ಲಿ ಏನಂತಂದ ಹೇಳಿದ್ರೆ ರಾಷ್ಟ್ರೀಯತನ ಹುಟ್ಟಬೇಕು. ಸೊ ದೇಶಾಭಿಮಾನವನ್ನ ಹುಟ್ಟಿಸ್ಬಿಟ್ಟು ಏನಂತಂದ ಹೇಳಿದ್ರೆ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಬೇಕು, ಹಂಗೆ ಅಂತಂದ ಹೇಳಿ ಹಲವಾರು ಏನಂತಂದ ಹೇಳಿದ್ರೆ ಅದು ಉದ್ದೇಶಗಳಿಂದ ಸ್ಥಾಪನೆ ಆಗಿರುತ್ತ. ಅದ್ರಲ್ಲಿ ಅದ್ರದ್ದು ಅಧಿವೇಶನಗಳು ನಡೀತಾ ಇರ್ತಾವ. ಫಸ್ಟ್ ಅಧಿವೇಶನ ಎಲ್ಲಿ ನಡೆಯತ್ತಪ್ಪ ಅಂತಂದ ಹೇಳಿದ್ರೆ ಪುಣೆ ಒಳಗಡೆ ನಡಿಬೇಕಿತ್ತು. ಬಟ್ ಆದ್ರೆ ಅಲ್ಲೊಂದು ರೋಗ ಇರುತ್ತ, ಫ್ಲೇಗ್ ರೋಗ. ಫ್ಲೇಗ್ ರೋಗ ಇರೋದ್ರಿಂದ ಏನ್ ಮಾಡ್ತಾರ ಅಂದ್ರೆ ಪುಣೆಯಿಂದ ಅದನ್ನ ಮುಂಬೈಗೆ ಟ್ರಾನ್ಸ್ಫರ್ ಮಾಡ್ತಾರ. ಇದನ್ನು ಕೂಡ ಕ್ವಶನ್ ಕೇಳ್ತಾರ. ಮೊದಲು ಎಲ್ಲಿ ನಡಿಬೇಕಿತ್ತು, ಆಮೇಲೆ ಎಲ್ಲಿ ನಡೀತು? ಪುಣೆ ಒಳಗಡೆ ನಡಿಬೇಕಿತ್ತು, ಬಟ್ ಆದ್ರೆ ಅದನ್ನ ಆಮೇಲೆ ಮುಂಬೈದೊಳಗೆ ನಡೆಸ್ತಾರ. ಫಸ್ಟ್ ಅಧಿವೇಶನ ಎಲ್ಲಿ ನಡೆಯುತ್ತಾ? ಮುಂಬೈ ಒಳಗಡೆ ನಡೆಯುತ್ತಾ. ಅದ್ರದ ಅಧ್ಯಕ್ಷರು ಯಾರಾಗಿರ್ತಾರ? ಸೊ WC ಬ್ಯಾನರ್ಜಿನ. ಎಸ್, WC ಬ್ಯಾನರ್ಜಿ ಅಂತಂದ ಹೇಳಿದ್ರೆ ಮೊದಲ ಅಧ್ಯಕ್ಷರಾಗಿರ್ತಾರ. ಆಮೇಲೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಅಧಿವೇಶನಗಳು ಬರ್ತಾವ. ಯಾವಾಗಿಂದ ನಾನು ಜಸ್ಟ್ ಹೇಳ್ತೀನಿ ನೋಡ್ರಿ. 1907ರ ಅಧಿವೇಶನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ನಾನು ನೆಕ್ಸ್ಟ್ ಡಿಸ್ಕಷನ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ನೋಡ್ರಿ 1916ರ ಅಧಿವೇಶನ, ಆಮೇಲೆ 1917ರ ಅಧಿವೇಶನ, ಆಮೇಲೆ 1924ರದ್ದು, ಆಮೇಲೆ ನೆಕ್ಸ್ಟ್ 1930ರದ ಅಧಿವೇಶನ, ಆಮೇಲೆ ನೆಕ್ಸ್ಟ್ ನೋಡ್ರಿ 1938ರ ಅಧಿವೇಶನ. ಎಸ್, ಸುಭಾಷ್ ಚಂದ್ರ ಬೋಸ್ ರವರ ಅಧ್ಯಕ್ಷರಾಗಿರ್ತಾರ. ಇಷ್ಟ ಅಧಿವೇಶನಗಳೇನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಅವುಗಳ ಬಗ್ಗೆ ನೀವೇನು ನೋಡ್ಕೊಬೇಕು. ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಲಾರ್ಡ್ ಲ್ಯಾನ್ಸ್ ಡೌನ್ ಅಂತ ಬರ್ತಾನ. ಲ್ಯಾನ್ಸ್ ಡೌನ್ ನೋಡ್ರಿ, ಲ್ಯಾನ್ಸ್ ಡೌನ್ ಅಂತಂದೇಳಿ. ಸೊ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಮತ್ತೆ ಜಾರಿಗೆ ಬರುತ್ತಾ 1892ರಲ್ಲಿ. ಮೊದ್ಲೊಂದು ಜಾರಿಗೆ ಬಂದಿರುತ್ತೆ, ಮತ್ತೆ ಇಂಡಿಯನ್ ಕೌನ್ಸಿಲ್ ಆಕ್ಟ್ ನ ಜಾರಿಗೆ ತಗೊಂಡ್ ಬರ್ತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನಂತಂದ ಹೇಳಿದ್ರೆ ಡುರಾಂಡ್ ಕಮಿಷನ್ ಅನ್ನ ನೇಮಕ ಮಾಡ್ತಾನ. ಡುರಾಂಡ್ ಕಮಿಷನ್ ಇದು ಇಲ್ಲಾದ್ರೂ ಏನಾದ್ರು ಕೇಳಿದಾರೆ? ಡುರಾಂಡ್ ಕಮಿಷನ್ 1893 ಒಳಗಡೆ. ಸೊ ಡುರಾಂಡ್ ರೇಖೆ ಅಂತ ಎಲ್ಲಾದ್ರೂ ಕೇಳಿದಿರಿ? ಸರ್ ಇವಾಗಾದ್ರೂ ನೆನ್ಪು ಮಾಡ್ಕೊಳ್ರಿ ಡುರಾಂಡ್ ರೇಖೆ. ಸೊ ಮ್ಯಾಕ್ ಮೋಹನ್ ರೇಖೆ ಏನಂತಂದ್ ಹೇಳಿದ್ರೆ ಇಂಡಿಯಾ ಮತ್ತು ಚೀನಾ ನಡುವೆ ಬರುವಂತಹ ಒಂದು ಗಡಿ ರೇಖೆ. ಸೊ ಡುರಾಂಡ್ ರೇಖೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ್ ನಡುವೆ ಬರೋದು, ಆಮೇಲೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ ನಡುವೆ ಬರುವಂತಹ ಗಡಿ ರೇಖೆಯನ್ನ ಡುರಾಂಡ್ ಗಡಿ ರೇಖೆ ಅಂತಂದ್ ಹೇಳ್ತೀವಿ. ಸೊ ಅದನ್ನೇನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಬಾರ್ಡರ್ ಅನ್ನ ನೇಮಕ ಮಾಡೋಕೆ ಡುರಾಂಡ್ ಕಮಿಷನ್ ಅನ್ನ ನೇಮಕ ಮಾಡ್ತಾರ, ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಅದಾದ ನಂತರ ಬರೋನ್ ಯಾರಪ್ಪ ಅಂತಂದ್ ಹೇಳಿದ್ರೆ ಲಾರ್ಡ್ ಕರ್ಜನ್ ಅಂತಂದ್ ಹೇಳಿ ಬರ್ತಾನ. ಇವನು ಪೊಲೀಸ್ ಕಮಿಷನ್ ಅನ್ನ ಏನಂತಂದ್ ಹೇಳಿದ್ರೆ ಅಪಾಯಿಂಟ್ಮೆಂಟ್ ಮಾಡ್ತಾನ 1902ರಲ್ಲಿ ಪೊಲೀಸ್ ಕಮಿಷನ್. ಆಮೇಲೆ ನೆಕ್ಸ್ಟ್ ನೋಡ್ರಿ ಯೂನಿವರ್ಸಿಟೀಸ್ ಏನಂತಂದ್ ಹೇಳಿದ್ರೆ ಯೂನಿವರ್ಸಿಟಿ ಕಮಿಷನ್ ಅನ್ನ ನೇಮಕ ಮಾಡ್ತಾನೆ. ಯಾಕಂದ್ರೆ ಯೂನಿವರ್ಸಿಟೀಸ್ ಆಲ್ರೆಡಿ ಏನಂತಂದ್ ಹೇಳಿದ್ರೆ ಜಾರಿಗೆ ಬಂದಿರ್ತಾವ, ಸ್ಥಾಪನೆ ಮಾಡಿರ್ತಾರೆ. ಅದಕ್ಕೊಂದು ಕಮಿಷನ್ ಅನ್ನ ನೇಮಕ ಮಾಡ್ತಾನ, ಯೂನಿವರ್ಸಿಟಿ ಕಮಿಷನ್ ಅಂತಂದ್ ಹೇಳಿ 1902ರಲ್ಲಿ ಈ ಕ್ವಶನ್ ಅನ್ನ ಜಾಸ್ತಿ ಕೇಳಿದಾರ. ಆಮೇಲೆ ಯೂನಿವರ್ಸಿಟಿ ಆಕ್ಟ್ ಅನ್ನು ಕೂಡ ಏನಂದ್ರೆ ಜಾರಿಗೆ ತಗೊಂಡ್ ಬರ್ತಾನ. ಇವೆರಡು ತುಂಬಾ ಇಂಪಾರ್ಟೆಂಟ್. ಕಮಿಷನ್ ಅನ್ನ ನೇಮಕ ಮಾಡ್ತಾನ, ಆಮೇಲೆ ಯೂನಿವರ್ಸಿಟಿ ಆಕ್ಟ್ ಕೂಡ ಜಾರಿಗೆ ತಗೊಂಡ್ ಬರ್ತಾನ. ಆಮೇಲೆ ನೆಕ್ಸ್ಟ್ ನೋಡ್ರಿ 1905ರಲ್ಲಿ ತುಂಬಾ ಇಂಪಾರ್ಟೆಂಟ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಏನ್ ಮಾಡ್ತಾನ, ಬಂಗಾಳವನ್ನ 2 ಭಾಗಗಳಾಗಿ ವಿಭಜನೆ ಮಾಡ್ತಾನ. ವೆಸ್ಟ್ ಬೆಂಗಾಲನ್ನ ಇವಾಗಿರೋದು ಬಂಗಾಳವನ್ನ ವಿಭಜನೆ ಮಾಡಿ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳವನ್ನಾಗಿ ಮಾಡ್ತಾನ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪಾರ್ಟಿಷನ್ ಆಫ್ ಬೆಂಗಾಲ್ ಅಂತ ಕರಿತೀವಿ 1905ರಲ್ಲಿ.
ಸೊ ಇದನ್ನ ಮತ್ತೆ ಹಿಂದೆ ತಗೊಂತಾರ. ಯಾವಾಗ ಹಿಂದೆ ತಗೊಂತಾರ ನೋಡ್ರಿ, ಪಾರ್ಟಿಷನ್ ಬೆಂಗಾಲ್ ನ ಏನ್ ಮಾಡ್ತಾರ ಅಂದ್ರೆ ಮತ್ತೆ ಹಿಂದೆ ತಗೊಂತಾರ. ಸೊ ಅದು ಯಾವಾಗ ಅಂತ ನೋಡ್ರಿ, ತುಂಬಾ ಇದು ಇಂಪಾರ್ಟೆಂಟ್ ಆಗತ್ತ. ಅಂದ್ರೆ ಹಿಂದೂ ಮುಸ್ಲಿಂ ಅಂತಂದ ಹೇಳಿ ಎರಡು ಭಾಗಗಳನ್ನಾಗಿ ಮಾಡಿ ಜಗಳ ಹಚ್ಚೋಕ್ ನಿಂತ್ ಬಿಟ್ಟಿರ್ತಾರ. ಸೊ ಇದು ಬ್ರಿಟಿಷರ್ ಮಾಡೋದು ಒಡೆದು ಆಳುವ ನೀತಿ ಅಂತಂದ ಹೇಳ್ತೀವಿ. ಇವಾಗ ಏನಂತಂದ ಹೇಳಿದ್ರೆ ಒಂದು ಗ್ರೂಪ್ ಇರುತ್ತೆ, ಒಂದು ಗ್ರೂಪ್ ಅಲ್ಲಿ ಏನಂತಂದ ಹೇಳಿದ್ರೆ ಎಲ್ಲರೂ ಕ್ಲೋಸೇ ಇರ್ತಾರೆ. ಯಾವನೋ ಒಬ್ಬನ್ ಬರ್ತಾನ, ಅವ್ನ ಏನ್ ಬಂದ್ ಏನ್ ಮಾಡ್ತಾನ ಅಂದ್ರೆ ಇಲ್ಲಿದ್ ಅಲ್ಲಿಗೆ ಹೋಗಿ ಹೇಳೋದು, ಅಲ್ಲಿದ್ ಇಲ್ಲಿಗೆ ಹೋಗಿ ಹೇಳೋದು ಮಾಡಿ ಎರಡು ಗ್ರೂಪ್ ನಾಗಿ ಮೇಂಟೈನ್ ಮಾಡ್ತಾನ, ಒಡೆದ್ ಬಿಡ್ತಾನ. ಅದರಿಂದ ಏನಾಗತ್ತ, ಅವ್ರ ನಡುವೆ ಜಗಳ ಆಗಿ ಇವ್ರಿಗೆ ಯೂಸ್ ಆಗತ್ತ. ಸೇಮ್ ನಮ್ಮಲ್ಲೂ ಕೂಡ ಹಂಗೆ ಎಲ್ಲಾ ನಮ್ ರಾಜ್ಯದಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಅವ್ರವ್ರ ಒಳಗಡೆನೆ ಜಗಳ ಮಾಡಿ ಇವನ್ಗೂ ಸಪೋರ್ಟ್ ಮಾಡಿ ಅವನಿಗೂ ಸಪೋರ್ಟ್ ಮಾಡಿ ಒಬ್ಬನನ್ನ ಸೋಲಿಸಿ ಕೊಂದಾಕಿ ಇನ್ನೊಬ್ಬನ ಏನಂತಂದ ಹೇಳಿದ್ರೆ ಅವ್ನ ಅಧೀನದಲ್ಲಿ ಇಟ್ಕೊಳ್ಳೋದು. ಈ ರೀತಿಯಾಗಿ ಮಾಡಿ ನಮ್ಮ ಭಾರತವನ್ನ ಆಳಿರ್ತಾರ ಅವ್ರು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಲಾರ್ಡ್ ಮಿಂಟೋ ಟೂ ಬರ್ತಾನ. ಲಾರ್ಡ್ ಮಿಂಟೋ ಟೂ ಬರ್ತಾನ. ಈ ಟೈಮಲ್ಲಿ ಏನಂತಂದ ಹೇಳಿದ್ರೆ ಆಲ್ರೆಡಿ 1905ರಲ್ಲಿ ಸ್ವದೇಶಿ ಚಳವಳಿ ಸ್ಟಾರ್ಟ್ ಆಗಿರುತ್ತೆ. ಸ್ವದೇಶಿ ಚಳವಳಿ ಅಂತಂದ ಹೇಳಿದ್ರೆ ಸ್ಟಾರ್ಟ್ ಆಗಿರುತ್ತೆ. ಈ ಸ್ವದೇಶಿ ಚಳವಳಿಯನ್ನ ಯಾರು ಸ್ಟಾರ್ಟ್ ಮಾಡ್ತಾರೋ ತುಂಬಾ ಇಂಪಾರ್ಟೆಂಟ್ ಆಗತ್ತ ನೋಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, 1907ರಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತ. ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ಸೊ ನಾನ್ ಅಧ್ಯಕ್ಷ ಆಗ್ಬೇಕು, ನೀನ್ ಅಧ್ಯಕ್ಷ ಆಗ್ಬೇಕು ಅಂದ್ರೆ ಯಾರ್ ಇರ್ತಾರಂತಂದ ಹೇಳಿ ಸ್ಟಾರ್ಟ್ ಆಗಿರುತ್ತ. ಬಟ್ ಆದ್ರೆ ಜಗಳ ಆಗತ್ತ, ಬಾಲ್ ಗಂಗಾಧರ್ ತಿಲಕ್ ಮತ್ತು ಅಲ್ಲಿರೋ ಜನರ ನಡುವೆ ಜಗಳ ಆಗತ್ತ. ಆಕ್ಚುಲಿ ಬಾಲ್ ಗಂಗಾಧರ್ ತಿಲಕ್ ರವ್ರ ಏನಂತಂದ ಹೇಳಿದ್ರೆ ಅದ್ರದ್ದು 1907ರ ಸೂರತ್ ಅಧಿವೇಶನದ ಏನಂತಂದ ಹೇಳಿದ್ರೆ ಅಧ್ಯಕ್ಷರಾಗ್ಬೇಕಿತ್ತು. ಬಟ್ ಆದ್ರೆ ಅಲ್ಲಿ ಏನಾಗ್ತದೆ ಅಂತಂದ ಹೇಳಿದ್ರೆ ಬೇರೆಯವ್ರು ಆಗ್ತಾರ. ಅವ್ರು ಯಾರು ಅಂತಂದ ಹೇಳಿ ನಂಗೆ ಮೆಸೇಜ್ ಹಾಕಿ. ಸೊ ಈ ಟೈಮಲ್ಲಿ ಒಡಕಾದ ನಂತರ ಎರಡು ಪಕ್ಷಗಳಾಗೇನಂತಂದ ಹೇಳಿದ್ರೆ ಪಕ್ಷಗಳಾಗೇನಂತಂದ ಹೇಳಿದ್ರೆ ಡಿವೈಡ್ ಆಗತ್ತ. ಅವ್ರ ಯಾರ್ಯಾರು, ಒಬ್ರು ಮಂದಗಾಮಿಗಳಾಗಿ ಡಿವೈಡ್ ಆಗ್ತಾರ. ಆಮೇಲೆ ಇನ್ನೊಬ್ರು ಯಾರಂತಂದ ಹೇಳಿದ್ರೆ ತೀವ್ರಗಾಮಿಗಳಾಗಿ ಡಿವೈಡ್ ಆಗ್ತಾರ. ಮಂದಗಾಮಿಗಳು, ತೀವ್ರಗಾಮಿಗಳು. ಏನ್ ಡಿಫ್ರೆನ್ಸ್? ಮಂದಗಾಮಿ ಅಂತಂದ ಹೇಳಿದ್ರೆ ಅವ್ರು ಸಿಂಪಲ್ ಆಗಿ ನಾವು ಹಿಂಸೆಯನ್ನ ಮಾಡಂಗಿಲ್ಲ, ಸೊ ಬಿಟ್ಟು ಹೋಗ್ರಿ ಅಂತಂದ ಹೇಳ. ತೀವ್ರಗಾಮಿ ಹಂಗಿಲ್ಲ, ಬಾ ಮಗನ ಹೊಡಿ ಮಗ ಅಂದಂಗಿದ್ರು, ಹೊಡಿ ಬಡಿ. ಸೊ ಎಲ್ಲದಕ್ಕೂ ರೆಡಿ ಅಂತಂದ ಹೇಳಿ ತೀವ್ರಗಾಮಿಗಳು. ಬಾಂಬ್ ಹಾಕೋದಾಗಿರ್ಬೋದು, ಕೊಲ್ಲೋದಾಗಿರ್ಬೋದು, ಹಿಂಸಾತ್ಮಕ ಚಟುವಟಿಕೆಗಳನ್ನ ಮಾಡ್ಬಿಟ್ಟು ಬ್ರಿಟಿಷರ್ನ ಹೊರ ಹೋಗಿ ನಿಂತ್ಕೊಂತಾರೆ. ಯಾರು? ತೀವ್ರಗಾಮಿಗಳು. ಅದ್ರಲ್ಲಿ ಮೇನ್ ಯಾರು? ಲಾಲ್ ಬಾಲ್ ಪಾಲ್ ಅಂತಂದ ಹೇಳ್ತೀರಿ. ಇವ್ ಯಾರು ಇರೋರು? ಬಾಲ್ ಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್, ಆಮೇಲೆ ಇನ್ನೊಬ್ರು ಯಾರು ನೋಡ್ರಿ. ಸೊ ಇವ್ರೇನ ಇನ್ನು ಹಲವಾರು ಜನಗಳು ಬರ್ತಾರೆ, ನೆನ್ಪಿಡ್ರು. ಸೂರತ್ ಅಧಿವೇಶನ ಒಡಕಾಗತ್ತ. ಸೊ ಇದಾದ ನಂತರ ನೆಕ್ಸ್ಟ್ ಏನಾಗತ್ತ ಮತ್ ನೋಡ್ರಿ, ಮುಸ್ಲಿಂ ಲೀಗ್ ಸ್ಥಾಪನೆ ಆಗತ್ತ. ಕ್ವಶನ್ ತುಂಬಾ ಕೇಳಿದಾರೆ ನೋಡ್ರ. ಮುಸ್ಲಿಂ ಲೀಗ್ ಏನಂತಂದ ಹೇಳಿದ್ರೆ ಸ್ಥಾಪನೆ ಆಗತ್ತೆ. ಯಾವಾಗ? 1906ರಲ್ಲಿ. ಯಾರು ಸ್ಥಾಪನೆ ಮಾಡ್ತಾರ? ಬಾಂಗ್ಲಾದೇಶದ ಢಾಕಾ ಒಳಗಡೆ ಏನಾಗತ್ತಂತಂದ ಹೇಳಿದ್ರೆ ಮುಸ್ಲಿಂ ಅಧಿವೇಶನ ಸ್ಥಾಪನೆ ಆಗತ್ತ. ಎಲ್ಲಾಗತ್ತ? ಢಾಕಾ ಒಳಗಡೆ ಮುಸ್ಲಿಂ ಅಧಿವೇಶನ ಸ್ಥಾಪನೆ ಆಗತ್ತ 1906ರಲ್ಲಿ. ಇಲ್ಲಿಂದ ಏನಂತಂದ ಹೇಳಿದ್ರೆ ಸ್ಟಾರ್ಟ್ ಆಗತ್ತ ಭಾರತ ಮತ್ತು ಪಾಕಿಸ್ತಾನದ ಜಗಳ. ನಮಗ್ ಸಪರೇಟ್ ದೇಶ ಬೇಕು ಅಂತಂದ ಹೇಳಿ ಇಲ್ಲಿಂದ ಸ್ಟಾರ್ಟ್ ಆಗತ್ತ. ಈ ಒಂದು 3 ಜನ ಕೂಡ್ಬಿಟ್ಟು ಸ್ಟಾರ್ಟ್ ಮಾಡಿರ್ತಾರ. ಬ್ರಿಟಿಷರ್ ಹೊರಗೆ ಹಾಕಕ್ ಸ್ಟಾರ್ಟ್ ಮಾಡಲ್ದ ಏನಂತಂದ ಹೇಳಿದ್ರೆ ಹೊಸ ದೇಶ ಬೇಕು ನಮ್ಗೆ, ಸಪರೇಟ್ ದೇಶ ಬೇಕು ಅಂತಂದ ಹೇಳಿ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಆಮೇಲೆ ನೆಕ್ಸ್ಟ್ ನೋಡ್ರಿ, 1909ರಲ್ಲಿ ಏನಂತಂದ ಹೇಳಿದ್ರೆ ಮಿಂಟೋ ಮಾರ್ಲೆ ಆಕ್ಟ್ ಅಂತಂದ್ ಬರುತ್ತೆ. ಎಲ್ರಿಗೂ ಗೊತ್ತಾ? 1909 ಮಿಂಟೋ ಮಾರ್ಲೆ ಆಕ್ಟ್ ಬರುತ್ತಾ. ಫಸ್ಟ್ ಟೈಮ್ ಏನಂತಂದ ಹೇಳಿದ್ರೆ ಚುನಾವಣೆ ಏನಂತಂದ ಹೇಳಿದ್ರೆ ಮತಗಟ್ಟೆಗಳನ್ನ ಸ್ಥಾಪನೆ ಆಗತ್ತ. 1909ರ ಆಕ್ಟ್ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ, ಟೈಮ್ ಸಿಕ್ಕರೆ ಪಾಲಿಟಿ ಒಳಗಡೆ ನಾವು ತುಂಬಾ ಎಕ್ಸ್ಪ್ಲನೇಷನ್ ಕೊಡೋಣ. ಸೊ ಇಷ್ಟು ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಲಾರ್ಡ್ ಹಾರ್ಡಿಂಜ್ ಟೂ ಬರ್ತಾನ. ಇವನ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಪಾರ್ಟಿಷನ್ ಆಫ್ ಬೆಂಗಾಲ್ ಏನ್ ಇರುತ್ತಲ್ಲ, 2 ಪಾರ್ಟ್ ಆಗಿರುತ್ತ, ಅದನ್ನ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ರದ್ದುಗೊಳಿಸ್ತಾನ. ಯಾರು ರದ್ದುಗೊಳಿಸ್ತಾರ? ಲಾರ್ಡ್ ಹಾರ್ಡಿಂಜ್ ಇದ್ದಾವ ಏನ್ ಮಾಡ್ತಾನಂದ್ರೆ ರದ್ದುಗೊಳಿಸ್ತಾನ. ಆಮೇಲೆ ನೆಕ್ಸ್ಟ್ ನಮ್ಮ ಭಾರತ ದೇಶದ ರಾಜಧಾನಿ ಇಲ್ಲಿವರೆಗೂ ಯಾವ್ದಾಗಿರುತ್ತ? ಕೋಲ್ಕತ್ತಾ ಆಗಿರುತ್ತೆ. ಇಲ್ಲಿವರೆಗೂ ಕೋಲ್ಕತ್ತಾ. ಬಟ್ ಅದ್ರ 1911ರಲ್ಲಿ ಕೋಲ್ಕತ್ತಾದಿಂದ ಏನ್ ಮಾಡ್ತಾನಂತಂದ ಹೇಳಿದ್ರೆ ಕೋಲ್ಕತ್ತಾದಿಂದ ದೆಹಲಿಗೆ ಏನ್ ಮಾಡ್ತಾನಂತಂದ ಹೇಳಿದ್ರೆ ರಾಜಧಾನಿಯನ್ನ ಶಿಫ್ಟ್ ಮಾಡ್ತಾನೆ. ಯಾರು? ಲಾರ್ಡ್ ಹಾರ್ಡಿಂಜ್. ಇದು ನೆನ್ಪಿಡ್ಕೋಬೇಕು. ಅದಾದ ನಂತರ 1915ರೊಳಗಡೆ ಒಂದೇನಂತಂದ ಹೇಳಿದ್ರೆ ಹಿಂದೂ ಮಹಾಸಭಾ ಅಂತಂದ್ರೆ ಸ್ಥಾಪನೆ ಆಗತ್ತೆ. ಒಂದು ಸಂಘ ಸ್ಥಾಪನೆ ಆಗತ್ತೆ, ಹಿಂದೂ ಮಹಾಸಭಾ. ಇದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಹಿಂದೂ ಮಹಾಸಭಾ ಅಂತಂದ ಹೇಳಿ ಒಂದು ದೊಡ್ಡ ಸಂಘ ಸ್ಥಾಪನೆ ಆಗತ್ತ. ಸೇಮ್ ಇದೇ ಟೈಮಲ್ಲಿ ನೋಡ್ರೆ 1915ರಲ್ಲಿ ಮಹಾತ್ಮ ಗಾಂಧೀಜಿ ಅವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸೌತ್ ಆಫ್ರಿಕಾದಿಂದ ಬರ್ತಾರೆ. ಮೊದಲು ಅವರು ವಕೀಲರು ಇರ್ತಾರ, ರಿಚ್ ಇರ್ತಾರ. ಸೊ ಅವ್ರು ಸೌತ್ ಆಫ್ರಿಕಾಗ ವರ್ಕ್ ಮಾಡಕ್ ಹೋಗಿರ್ತಾರ. ಅಲ್ಲಿಂದ ಏನಂತಂದ ಹೇಳಿದ್ರೆ ರಿಟರ್ನ್ ಭಾರತಕ್ಕೆ ಬಂದು ನೆಕ್ಸ್ಟ್ ಸ್ವಾತಂತ್ರ್ಯ ಚಳವಳಿಗಳಲ್ಲಿ ಭಾಗವಹಿಸ್ತಾರೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬಹುದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಚೇಮ್ಸ್ಬರ್ಡ್ ಅಂತ ಬರ್ತಾನ. ಸೊ ಲಾರ್ಡ್ ಚೇಮ್ಸ್ಬರ್ಡ್ ಅಂತ ನೀವು ಏನಂತ ಕರಿತೀರಿ ನೋಡ್ರಿ, ನಾವು ಚೇಮ್ಸ್ಬರ್ಡ್ ಅಂತ ಕರಿತೀವಿ.
ಸೊ ಇವನ್ ಏನ್ ಮಾಡ್ತಾನಂತಂದ್ ಹೇಳಿದ್ರೆ ಲಕ್ನೋ ಫ್ಯಾಕ್ಟ್ ಅಂತ ತುಂಬಾ ಇಂಪಾರ್ಟೆಂಟ್. ಲಕ್ನೋ ಫ್ಯಾಕ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವನ್ ಟೈಮಲ್ಲಿ. 1916ರಲ್ಲಿ ನಡೆಯುತ್ತಾ. 1916ರಲ್ಲಿ ಒಂದು ಅಧಿವೇಶನ ನಡೆಯುತ್ತಾ, ಲಕ್ನೋ ಅಧಿವೇಶನ. ಈ ಅಧಿವೇಶನ ಭಾರತ ಕಾಂಗ್ರೆಸ್ ಅಧಿವೇಶನ ಐತಲ್ಲ, ಅದು ನಡೆಯುವಾಗ ಏನಂತಂತ ಹೇಳಿದ್ರೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಏನಂತಂತ ಹೇಳಿದ್ರೆ ಮತ್ತೆ ಏನ್ ಮಾಡ್ತಾರ ಅಂದ್ರೆ ಒಂದುಗೂಡ್ತಾರ. ಲಕ್ನೋ ಫ್ಯಾಕ್ಟ್ ಮುಖಾಂತರ, ಲಕ್ನೋ ಒಪ್ಪಂದದ ಮುಖಾಂತರ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಏನ್ ಮಾಡ್ತಾರ ಅಂದ್ರೆ ಮತ್ತೆ ಒಂದಾಗ್ತಾರ. ಇದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಮಹಾತ್ಮ ಗಾಂಧೀಜಿಯವರು ಏನ್ ಮಾಡ್ತಾರ ಅಂದ್ರ 1917ರಲ್ಲಿ ಚಂಪಾರಣ್ಯ ಸತ್ಯಾಗ್ರಹವನ್ನ ಸ್ಟಾರ್ಟ್ ಮಾಡ್ತಾರ. ಎದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಾರ ಚಂಪಾರಣ್ಯ ಸತ್ಯಾಗ್ರಹ? ಏನೋ ಒಂದು ರೀಸನ್ ಇರ್ಬೇಕಲ್ಲ. ಟ್ಯಾಕ್ಸ್ ಕಲೆಕ್ಷನ್ಗೋಸ್ಕರ, ತೆರಿಗೆಯನ್ನ ಜಾಸ್ತಿ ತುಂಬೋದಿರುತ್ತ, ಅದಕ್ಕೋಸ್ಕರ ಚಂಪಾರಣ್ಯ ಸತ್ಯಾಗ್ರಹ ಸ್ಟಾರ್ಟ್ ಆಗತ್ತ. ಅದು ಎಲ್ಲಿ ಏನು ಅಂತಂದ ಹೇಳಿ ನೀವು ಸರ್ಚ್ ಮಾಡಿ ಹಾಕ್ಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮೌಂಟೆಗೋ ಆಗಸ್ಟ್ ಡಿಕ್ಲೇರೇಷನ್ ಅಂತ ಐತೆ, ಅದೇನು ತುಂಬಾ ಇಂಪಾರ್ಟೆಂಟ್ ಆಗಲ್ಲ. ಆಮೇಲೆ 1919ರ ಆಕ್ಟ್ ಬರುತ್ತೆ, ಗೌರ್ಮೆಂಟ್ ಇಂಡಿಯಾ ಆಕ್ಟ್, ಅಥವಾ ಅದನ್ನ ನಾವು ಚೇಮ್ಸ್ಬರ್ಡ್ ಇನ್ನೊಬ್ಬನ ಏನೋ ಹೆಸರು ಕರಿತೀವಿ ನೋಡ್ರಿ, ಮಾಂಟೆಗೋ ಚೇಮ್ಸ್ಬರ್ಡ್ ಆಕ್ಟ್ ಅಂತಾನು ಕರಿತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ರೌಲತ್ ಆಕ್ಟ್ ಅಂತ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರೌಲತ್ ಆಕ್ಟ್ ಯಾವ್ದಕ್ಕೆ ಇದ ರೌಲತ್ ಕಾಯ್ದೆ ಅಂತಂತ ಹೇಳಿ ನಾವು ತುಂಬಾ ಕೇಳಿದ ಸರ್. 1919ರಲ್ಲಿ ರೌಲತ್ ಕಾಯ್ದೆ ಬರುತ್ತಾರೆ ಅಂತಂದ ಹೇಳಿ. ಸೊ ನಮ್ಮ ಭಾರತ ದೇಶದಲ್ಲಿ ಹಲವಾರು ಚಳುವಳಿಗಳಾಗ್ತಿರ್ತಾವ, ಅದಾದ ನಂತರ ಬ್ರಿಟಿಷರ ವಿರುದ್ಧ ದಂಗೆಗಳಾಗ್ತಿರ್ತಾವ. ರೌಲತ್ ಕಾಯ್ದೆಯನ್ನ ಜಾರಿಗೆ ತಗೊಂಡ್ ಬರ್ತಾರ. ಹಂಗಂದ್ರ ರೌಲತ್ ಕಾಯ್ದೆ ತುಂಬಾ ಇಂಪಾರ್ಟೆಂಟ್. ಈಗ 3-4 ಜನ ಎಲ್ಲಾದ್ರೂ ನಿಂತ್ಕೊಂಡಿದ್ರ ಏನಂತಂತ ಹೇಳಿದ್ರೆ, ಅಥವಾ 10 ಜನ ನಿಂತ್ಕೊಂಡಿದ್ರ, ಅವ್ರನ್ನ ಬಂದ್ ಏನಂತಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಜೈಲ್ಗೆ ಹಾಕೋದು. ಜೈಲಿಗೆ ಹಾಕುವಾಗ ನಾನು ನಿನ್ ಇದೇ ರೀಸನ್ಗೆ ಹಾಕ್ತಾ ಇದ್ದೀನಿ, ನೀನ್ ಈ ತಪ್ಪು ಮಾಡಿದ್ಯಾ, ಇದೇ ರೀಸನ್ ನಾನು ನಿನ್ ಜೈಲ್ಗೆ ಹಾಕ್ತಿದ್ದೀನಿ ಅಂತಂದ್ ಹೇಳೋದು ಏನಂತಂದ ಹೇಳಿದ್ರೆ ಇದೊಂದೊಂದು ರೈಟ್ಸ್, ಅದು ಹಕ್ಕು ನಮ್ಗೆ ಅವ್ರು ಹೇಳ್ಬೇಕು. ಅದಕ್ಕೆ ಇವಾಗಾದ್ರೂ ಕೂಡ ಏನಂತಂದ ಹೇಳಿದ್ರೆ ಪೊಲೀಸ್ ಬಂದ್ ನಿಮ್ನೆಲ್ಲಾದ್ರೂ ಅರೆಸ್ಟ್ ಮಾಡ್ತಾ ಇದ್ರೆ ನೀ ಏನಕ್ ಮಾಡಕತ್ತಿ ಅಂತ ನೀವು ಕೇಳೋ ರೈಟ್ಸ್ ನಿಮ್ಗೈತಿ, ಅವ್ರು ಹೇಳಲೇಬೇಕು. ಹೇಳಲಿಲ್ಲ ಅಂತಂತ ಹೇಳಿದ್ರೆ ಕಾನೂನು ಉಲ್ಲಂಘನೆ ಆಗತ್ತೆ. ಮೂಲಭೂತ ಹಕ್ಕದ ಏನಂತಂದ ಹೇಳಿದ್ರೆ ಉಲ್ಲಂಘನೆ ಆಗತ್ತೆ. ಮೂಲಭೂತ ಹಕ್ಕು ಉಲ್ಲಂಘನೆ ಆಯ್ತಂತಂದ್ ಹೇಳಿದ್ರೆ ನಾವ್ ಏನ್ ಮಾಡ್ತೀವಿ ಸರ್? ಆರ್ಟಿಕಲ್ 32 ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಕೇಸ್ ಹಾಕ್ಬಹುದು. ಸೇಮ್ ಅದೇ ತರ ಆರ್ಟಿಕಲ್ 226 ಮುಖಾಂತರ ಸರ್ ಹೈಕೋರ್ಟ್ ಕೇಸ್ ಹಾಕ್ಬಹುದು, ನೆನ್ಪಿಟ್ಕೊಡ್ರಿ. ಸೊ ಅದಾದ ನಂತರ ಓಕೆ, ಈ ತರ ಏನಂತಂದ ಹೇಳಿದ್ರೆ ಹೇಳ್ಬಿಟ್ಟು ಏನ್ ಮಾಡ್ಬೇಕು, ಅರೆಸ್ಟ್ ಮಾಡ್ಬೇಕು. ಬಟ್ ಆದ್ರೆ ಇಲ್ಲಿ ಏನಾಗತ್ತೆ, ರೌಲತ್ ಕಾಯ್ದೆ ಮುಖಾಂತರ ಹೇಳಂಗಿಲ್ಲ, ಸುಮ್ನೆ ಬಂದೇನಂತಂದ ಹೇಳಿದ್ರೆ ಅರೆಸ್ಟ್ ಮಾಡ್ತಿರ್ತಾರ. ಸೊ ಅದೇನಂತಂದ ಹೇಳಿದ್ರೆ ರೌಲತ್ ಕಾಯ್ದೆ ಒಳಗಡೆ ಬರುತ್ತೆ, ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗತ್ತ. 1919ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗತ್ತ. ಹಲವಾರು ಜನರನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕೊಂದೋಗಿತಾರೆ. ಯಾರು? ಜನರಲ್ ಡಯರ್ ಅಂತಂದ ಹೇಳಿ. ಸೊ ಇವನೇನ್ ಮಾಡ್ತಾನ ಅಂತಂದ ಹೇಳಿದ್ರೆ ಓಪನ್ ಫೈರ್ ಆರ್ಡರ್ ಕೊಟ್ಬಿಡ್ತಾನ. ಸೊ ಬ್ರಿಟಿಷರ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಗುಂಡಿಕ್ಕಿ ಹಲವಾರು ಜನರನ್ನ ಕೊಂದ್ಬಿಡ್ತಾರ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತಂದ ಹೇಳ್ತೀವಿ. 1919 ಏಪ್ರಿಲ್ 13ನೇ ತಾರೀಕು ಏನಂತಂದ ಹೇಳಿದ್ರೆ ನಡೆಯುತ್ತ ಪಂಜಾಬ್ ಒಳಗಡೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮತ್ತೆ ಏನಂತಂದ ಹೇಳಿದ್ರೆ 2 ಚಳವಳಿಗಳು ಸ್ಟಾರ್ಟ್ ಆಗ್ತಾವ. ಅದೇ ಟೈಮಲ್ಲಿ ಅಸಹಕಾರ ಚಳವಳಿ ಅಂತ ಸ್ಟಾರ್ಟ್ ಆಗತ್ತ. ಇದನ್ನ ಯಾರು ಸ್ಟಾರ್ಟ್ ಮಾಡ್ತಾರ? ಆಮೇಲೆ ಇನ್ನೊಂದು ಖಿಲಾಫತ್ ಚಳವಳಿ ಅಂತ ಸ್ಟಾರ್ಟ್ ಆಗತ್ತೆ. ಖಿಲಾಫತ್ ಚಳವಳಿ ಅಂತಂದ ಹೇಳಿ 2 ಚಳವಳಿಗಳು, ಒಂದು ಅಸಹಕಾರ ಚಳವಳಿ, ಇನ್ನೊಂದು ಖಿಲಾಫತ್ ಚಳವಳಿ ಅಂತಂದ ಹೇಳಿ ಸ್ಟಾರ್ಟ್ ಆಗತ್ತಾರ. ಅಸಹಕಾರ ಚಳವಳಿಯನ್ನ ಗಾಂಧೀಜಿಯವರು ಸ್ಟಾರ್ಟ್ ಮಾಡ್ತಾರ. ಬಟ್ ಆದ್ರೆ ಖಿಲಾಫತ್ ಚಳವಳಿಯನ್ನ ಯಾರು ಸ್ಟಾರ್ಟ್ ಮಾಡ್ತಾರ ಅಂತಂದೇಳಿ ನೀವು ನೋಡ್ಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಲಾರ್ಡ್ ರೀಡಿಂಗ್ ಅಂತ ಬರ್ತಾನ. ಇವನ್ ಟೈಮಲ್ಲಿ ಏನೇನಾಗತ್ತಪ್ಪ ಅಂತಂದ ಹೇಳಿದ್ರೆ ಅಸಹಕಾರ ಚಳವಳಿ ಆಗಿತ್ತ. ಇದನ್ನ ಏನ್ ಮಾಡ್ತಾರ ಅಂದ್ರೆ 1922ರಲ್ಲಿ ಈ ಚಳವಳಿಯನ್ನ ಸ್ಟಾಪ್ ಮಾಡ್ತಾನ ಗಾಂಧೀಜಿ. ಯಾಕೆ ಸ್ಟಾಪ್ ಮಾಡ್ತಾರ ಅಂತಂದ ಹೇಳಿದ್ರೆ ಚೌರಿ ಚೌರ ಘಟನೆ ನಡೆಯುತ್ತ. ಸೊ ಉತ್ತರ ಪ್ರದೇಶದ ಏನಂತಂದ ಹೇಳಿದ್ರೆ ಒಂದು ಹಳ್ಳಿ ಒಳಗಡೆ ಚೌರಿ ಚೌರ ಅನ್ನೋ ಒಂದು ಹಳ್ಳಿ ಒಳಗಡೆ ಏನ್ ಮಾಡ್ತಾರ ಅಂದ್ರೆ, ಸೊ ಕ್ರಾಂತಿಕಾರಿಗಳು ಯಾರ್ಯಾರು ಭಗತ್ ಸಿಂಗ್ ಅವ್ರು ಇವ್ರು ಬರ್ತಾರ ನೋಡ್ರಿ. ಕ್ರಾಂತಿಕಾರಿಗಳು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಚೌರಿ ಚೌರ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿ ಬಾಂಬ್ ಹಾಕಿ ಅಲ್ಲಿರೋ ಬ್ರಿಟಿಷ್ ಅಧಿಕಾರಿಗಳನ್ನ ಹಿಂಸಾತ್ಮಕವಾಗಿ ಕೊಂದ್ ಹಾಕ್ತಾರ. ಅದಕ್ಕೋಸ್ಕರ ನೀವು ಹಿಂಸೆಗಳನ್ನ ಮಾಡಕತ್ತೀರಿ, ನಾ ನಿಮ್ಗ ಸಪೋರ್ಟ್ ಮಾಡಂಗಿಲ್ಲ ಅಂತಂದ ಹೇಳಿ ಗಾಂಧೀಜಿಯವ್ರು ಏನ್ ಮಾಡ್ತಾರ ಅಂದ್ರೆ ಅಸಹಕಾರ ಚಳವಳಿಯನ್ನ ಹಿಂತಗೊಂತಾರ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಕ್ವಶನ್. ಸೊ ಅದೇ ಹೇಳಿದೆ ನೋಡಿ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತಂದ ಹೇಳಿದ್ರೆ ವಿತ್ ಡ್ರಾ ಆಗತ್ತ. ಅದೇ ಟೈಮಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸ್ವರಾಜ್ ಪಕ್ಷವನ್ನ ಸ್ಥಾಪನೆ ಮಾಡ್ತಾರ. 1922ರಲ್ಲಿ ಸ್ವರಾಜ್ ಪಕ್ಷವನ್ನ ಸ್ಥಾಪನೆ ಮಾಡ್ತಾರ. ಯಾರಪ್ಪ ಅಂತಂದ ಹೇಳಿದ್ರೆ ಮೋತಿಲಾಲ್ ನೆಹರು ಅವರು. ಯಾರು? ಜವಾಹರ್ಲಾಲ್ ನೆಹರು ಅವರ ಅಪ್ಪ ಮೋತಿಲಾಲ್ ನೆಹರು ಅವರು ಸ್ವರಾಜ್ ಪಕ್ಷವನ್ನ ಸ್ಥಾಪನೆ ಮಾಡ್ತಾರ. ಅವ್ರ ಜೊತೆಗೆ ಇನ್ನೊಬ್ರು ಇರ್ತಾರ ಸ್ವರಾಜ್ ಪಕ್ಷವನ್ನ ಸ್ಥಾಪನೆ ಮಾಡಕ. ಸೊ ಅದು ಯಾವ್ದಂತ ನೋಡ್ರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಮಾಡ್ತಾರ, ಕಾಕೋರಿ, ತುಂಬಾ ಇಂಪಾರ್ಟೆಂಟ್, ಕಾಕೋರಿ ರೈಲು ದುರಂತ ಅಂತಂದ ಹೇಳ್ತೀವಿ. ರೈಲು ರಾಬರಿ ಅಂತಂದ ಹೇಳ್ತೀವಿ.
ರೈಲು ಕಳ್ಳತನ ಅಥವಾ ಏನಾದ್ರು ಬರ್ಕೊಡ್ರಿ, ರೈಲು ದುರಂತ ಅಥವಾ ಕಾಕೋರಿ ರೈಲು ದುರಂತ ಅಥವಾ ಕಾಕೋರಿ ರೈಲು ರಾಬರಿ ಅಂತಂದ್ ಹೇಳ್ತೀವಿ. 1925 ನಡೆಯುತ್ತಾ. ಇದನ್ನ ಯಾರು ಮಾಡ್ತಾರ ಅಂತಂದ ಹೇಳಿದ್ರೆ ಕ್ರಾಂತಿಕಾರಿಗಳು ಮಾಡ್ತಾರ. ಏನಾಗ್ತಾ ಇರತ್ತ, ದುಡ್ಡು ಆಮೇಲೆ ವೆಪನ್ಸ್ ಗಳು ಎಲ್ಲ ಏನಂತಂದ ಹೇಳಿದ್ರೆ ಕಾಕೋರಿ ಒಂದು ಊರ್ ಮೇಲೆ ಟ್ರೈನ್ ಹಾದು ಹೋಗ್ತಾ ಇರತ್ತೆ ಬ್ರಿಟಿಷರ್ದು, ಅದನ್ನ ದರೋಡೆ ಮಾಡ್ತಾರ. ಸೊ ಅದನ್ನ ಏನಂತಂದ ಹೇಳಿದ್ರೆ ದರೋಡೆ ಮಾಡಿ ಎಲ್ಲಾನು ನಾಶ ಮಾಡ್ತಾರ ಕ್ರಾಂತಿಕಾರಿಗಳು. ಕಾಕೋರಿ ಟ್ರೈನ್ ಇದು ಅಂತಂದ ಹೇಳ್ತೀವಿ, ರಾಬರಿ ಅಂತಂದ ಹೇಳ್ತೀವಿ 1925. ಆಮೇಲೆ ನೆಕ್ಸ್ಟ್ ಯಾರು ಬರ್ತಾರ ಅಂದ್ರೆ ಲಾರ್ಡ್ ಇರ್ವಿನ್ ಅಂತಂದ್ ಹೇಳ್ಬಿಟ್ಟು ವೈಸ್ ರಾಯ್ ಬರ್ತಾನ. ಇವನ್ ಟೈಮಲ್ಲಿ ಏನಂತಂದ್ ಹೇಳಿದ್ರೆ ಸೈಮನ್ ಕಮಿಷನ್ ಅಂತ ಬರುತ್ತೆ. ಏನಿದು ಸೈಮನ್ ಕಮಿಷನ್? ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. 1919 ಏನಂತಂದ್ ಹೇಳಿದ್ರೆ 1919 ಆಕ್ಟ್ ರಲ್ಲಿ ಹಲವಾರು ಕಾನೂನುಗಳು ಬರ್ತಾವ. ಅದ್ರ ಬಗ್ಗೆ ಡಿಸ್ಕಷನ್ ನೆಕ್ಸ್ಟ್ ಮಾಡೋಣ, ಓದ್ಕೊಳ್ರಿ. ಕಾನೂನುಗಳು ಬರ್ತಾವ. ಈ ಎಲ್ಲವನ್ನ ಏನಂತಂದ್ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಜಾರಿಗೆ ತಗೊಂಡ್ ಬರ್ಬೇಕು. ಸೊ ಜಾರಿಗೆ ಇವೆಲ್ಲ ಬಂದಿದಾವೋ ಇಲ್ಲೋ ಅಂತಂದ ಹೇಳಿ ಚೆಕ್ ಮಾಡಕ 1927 ಒಂದು ಕಮಿಷನ್ ಬರುತ್ತಾ. ನಾವು ಅದನ್ನ ಸೈಮನ್ ಕಮಿಷನ್ ಅಂತ ಮಾಡ್ತೀವಿ. ಇದೇ ಟೈಮ್ ಅಲ್ಲಿ ಸೊ ಅದಕ್ಕೊಂದು ಡೊಮಿನಿಯನ್ ಸ್ಟೇಟಸ್ ಬೇಕು, ಅದು ಇದು ಅಂತಂದ್ರೆ ಹಲವಾರು ಡಿಸ್ಕಷನ್ ಗಳ ಆಗ್ತಿರ್ತಾವ. ಜಸ್ಟ್ ಅದನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಂಡಿಯನ್ ಸ್ಟೇಟ್ ಇದು ಬೇಡ, ಅಷ್ಟೊಂದೇನ್ ಇಂಪಾರ್ಟೆಂಟ್ ಇಲ್ಲ. ಆಮೇಲೆ ನೆಹರು ರಿಪೋರ್ಟ್ ಅಂತಂದ್ ಬರುತ್ತಾ. ಸೊ ಅದ್ರ ಬಗ್ಗೆ ನೋಡ್ರಿ, ನೆಹರು ರಿಪೋರ್ಟ್ ಯಾವಾಗ ಬರುತ್ತಂದ್ರೆ 1928 ಬರುತ್ತಾ. ಆಮೇಲೆ ನೆಕ್ಸ್ಟ್ ದೀಪಾವಳಿ ಡಿಕ್ಲರೇಷನ್ ಅಂತಂದ್ ಬರುತ್ತೆ 1929. ಅಂದ್ರೆ ನಮ್ಮ ಭಾರತ ದೇಶ ಅವರನ್ನ ಮನವೊಲಿಸಾಕ ಏನ್ ಮಾಡ್ತಾರ ಅಂದ್ರೆ ಈ ತರ ಡಿಕ್ಲರೇಷನ್ಸ್ ಗಳು ಇವು ಮಾಡ್ತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಲಾಹೋರ್ ಅಧಿವೇಶನ ನಡೆಯುತ್ತಾ. ಲಾಹೋರ್ ಅಧಿವೇಶನ, ಈ ಲಾಹೋರ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರ ಅಂತಂದ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅವರು ಅಧ್ಯಕ್ಷರಾಗಿರ್ತಾರ. ಸೊ ಇದ್ರಲ್ಲೇ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಪೂರ್ಣ ಸ್ವರಾಜ್ ಅಂತಂದ್ ಹೇಳ್ಬಿಟ್ಟು ಘೋಷಣೆ ಮಾಡ್ತಾರ. ಸಂಪೂರ್ಣ ಸ್ವರಾಜ್, ಪೂರ್ಣ ಸ್ವರಾಜ್ ಅಂತಂದ ಹೇಳಿ ಘೋಷಣೆ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮಹಾತ್ಮ ಗಾಂಧೀಜಿ ಅವರು 1930 ದಂಡಿ ಸತ್ಯಾಗ್ರಹವನ್ನ ಸ್ಟಾರ್ಟ್ ಮಾಡ್ತಾರ. ಏನ್ ಸ್ಟಾರ್ಟ್ ಮಾಡ್ತಾರ? ದಂಡಿ ಸತ್ಯಾಗ್ರಹವನ್ನ ಸ್ಟಾರ್ಟ್ ಮಾಡ್ತಾರ. ಆಮೇಲೆ ಇನ್ನೊಂದು ಕಾನೂನು ಭಂಗ ಚಳವಳಿಯನ್ನು ಅಂತಂದ ಹೇಳ್ತೀವಿ. ಕಾನೂನು ಭಂಗ ಚಳವಳಿಯನ್ನು ಕೂಡ ಸ್ಟಾರ್ಟ್ ಆಗುತ್ತೆ. ದಂಡಿ ಸತ್ಯಾಗ್ರಹ ಮತ್ತು ಕಾನೂನು ಭಂಗ ಚಳವಳಿ, ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂವ್ಮೆಂಟ್ ಅಂತ ಹೇಳ್ತೀವಿ. 1930 ಗಾಂಧೀಜಿ ಅವರು ಸ್ಟಾರ್ಟ್ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ಗಾಂಧಿ ಮತ್ತು ಇರ್ವಿನ್ ಒಪ್ಪಂದ ಅಂತ ಬರುತ್ತಾ 1931. ದುಂಡು ಮೇಜಿನ ಸಮ್ಮೇಳನಗಳು ನಡೀತಾ ಇರ್ತಾವ. ಆ ಟೈಮಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಆಗತ್ತ 1931. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತಂದ್ ಹೇಳಿದ್ರೆ ಅದರಲ್ಲಿ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಲಾರ್ಡ್ ವೆಲ್ಲಿಂಗ್ಟನ್ ಅಂತಂದ್ ಬರ್ತಾನ. ಇವಂದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಫಸ್ಟ್ ದುಂಡು ಮೇಜಿನ ಸಮ್ಮೇಳನ ಲಾರ್ಡ್ ಇರ್ವಿನ್ ಇದ್ದಾಗ ನಡೆಯುತ್ತ. ಅದಾದ ನಂತರ ಸೆಕೆಂಡ್ ಮತ್ತು ಎರಡು ಮತ್ತು ಮೂರನೇ ದುಂಡು ಮೇಜಿನ ಸಮ್ಮೇಳನಗಳು ಇವನ್ ಟೈಮಲ್ಲಿ ನಡೆಯುತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇದೇ ಟೈಮಲ್ಲಿ ಏನಂತಂದ್ ಹೇಳಿದ್ರೆ ಅಂಬೇಡ್ಕರ್ ಅವ್ರ ಏನಂತಂದ್ ಹೇಳಿದ್ರೆ ಪುಣೆ ಏನಂತಂದ್ ಹೇಳಿದ್ರೆ ಎರವಾಡ್ ಜೈಲ್ ಅಂತಂದ್ ಹೇಳ್ತೀವಲ್ಲ, ಎಸ್, ಎರವಾಡ್ ಜೈಲು. ಸೊ ಆ ಜೈಲು ಒಳಗಡೆ ಇರ್ತಾರ. ಆ ಜೈಲು ಒಳಗಡೆ ಏನಂತಂದ್ ಹೇಳಿದ್ರೆ ಅವರೊಂದು ಚಳವಳಿಯನ್ನ ಮಾಡ್ತಿರ್ತಾರ ಅಂಬೇಡ್ಕರ್ ಅವರು. ಅವ್ರ ಜೊತೆ ಮೀಟ್ ಆಗಿ ಏನಂತಂದ್ ಹೇಳಿದ್ರೆ ಪೂನಾ ಒಪ್ಪಂದ ಆಗತ್ತ. ಪೂನಾ ಒಪ್ಪಂದ ಯಾರ್ಯಾರ ನಡುವೆ ಪೂನಾ ಒಪ್ಪಂದ ಆಗತ್ತ? ಅಂಬೇಡ್ಕರ್ ಮತ್ತು ಗಾಂಧೀಜಿ ಅವರ ನಡುವೆ ಪೂನಾ ಒಪ್ಪಂದ ಆಗುತ್ತೆ. ಇವಾಗ ಏನ್ ರಿಸರ್ವೇಶನ್ ಸಿಸ್ಟಮ್ ಬರುತ್ತಲ್ಲ, ಸೊ ಇವಾಗ ಯಾರು ಜಾತಿ ಬಗ್ಗೆ ಇಲ್ಲಿ ಯಾರು ಮಾತಾಡ್ತಾ ಇಲ್ಲ, ಎಜುಕೇಶನ್ ಅಷ್ಟೇ. ಇವಾಗ್ಲೇ ಹೇಳ್ತಾ ಇದೀನಿ ನಾನು ಎಕ್ಸ್ಪ್ಲನೇಷನ್ ಮಾಡೋಕ್ಕಿಂತ ಮುಂಚೆ. SC ST ಅದಾದ ನಂತರ ಹಿಂದುಳಿದ ವರ್ಗಗಳೇನ್ ಬರ್ತಾವಲ್ಲ, ಸೊ ಅವ್ರಿಗೆ ಏನಂತಂದ್ ಹೇಳಿದ್ರೆ ಮೀಸಲಾತಿಯನ್ನ ಕೊಡಬೇಕು. ಅವರು ಏನಂತಂದ್ ಹೇಳಿದ್ರೆ ಅಭಿವೃದ್ಧಿ ಆಗ್ಬೇಕಂತಂದ್ ಹೇಳಿ ಗಾಂಧೀಜಿ ಮತ್ತು ಏನಂತಂದ್ ಹೇಳಿದ್ರೆ ಅಂಬೇಡ್ಕರ್ ನಡುವೆ ಒಂದು ಒಪ್ಪಂದ ಆಗತ್ತ. ಸೊ ಅದನ್ನ ನಾವು ಪೂನಾ ಒಪ್ಪಂದ ಅಂತಂದ್ ಹೇಳ್ತೀವಿ. ಇದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಏನಂತಂದ್ ಹೇಳಿದ್ರೆ ಚುನಾವಣೆ ಬಗ್ಗೆ ಕೂಡ ಏನಂತಂದ್ ಹೇಳಿದ್ರೆ ಇಲ್ಲಿ ಡಿಸ್ಕಷನ್ ಆಗತ್ತ. ಅದಾದ ನಂತರ 1935 ಭಾರತ ಸರ್ಕಾರ ಕಾಯ್ದೆ ಅಂತಂದ್ ಹೇಳಿ ಒಂದು ಜಾರಿಗೆ ಬರುತ್ತ. ಸೊ ಅದ್ರಲ್ಲಿ ಏನೇನಾಗತ್ತ ಅದನ್ನ ನಾವು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡ್ರಿ, ಲಾರ್ಡ್ ಲಿನ್ ಲಿತ್ಗೋ ಇವನ್ ತುಂಬಾ ಇಂಪಾರ್ಟೆಂಟ್ ಆಗ್ತಾನ. ಲಾರ್ಡ್ ಲಿನ್ ಲಿತ್ಗೋ ಅಂತಂತ ಹೇಳ್ತೀವಿ. ಸೊ ಈ ಟೈಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್, ಎರಡನೇ ವರ್ಲ್ಡ್ ವಾರ್ ನಡೆಯುತ್ತ. ಇವನ್ ಟೈಮಲ್ಲಿ ಏನಂತಂದ ಹೇಳಿದ್ರೆ ಎರಡನೇ ವರ್ಲ್ಡ್ ವಾರ್ 1939 ಸ್ಟಾರ್ಟ್ ಆಗತ್ತ. ಸ್ಟಾರ್ಟ್ ಆಗಿ 1945 ಏನಾಗಂದ್ರೆ ಸ್ಟಾಪ್ ಆಗತ್ತ. ಕಂಟಿನ್ಯೂಸ್ ಆಗಿ 6 ವರ್ಷಗಳ ಯುದ್ಧ ನಡೆಯುತ್ತ 1939 1945 ಯಾಕಾಗತ್ತ? ಸೊ ಪೋಲ್ಯಾಂಡ್ ಮೇಲೆ ಏನಂತಂದ ಹೇಳಿದ್ರೆ ಜರ್ಮನಿ ದಾಳಿ ಮಾಡುತ್ತ. ಜರ್ಮನಿ ಒಳಗಡೆ ಹಿಟ್ಲರ್ ಇರ್ತಾನ. ಸೊ ಸರ್ವಾಧಿಕಾರಿ ಅವನ್ ಏನ್ ಮಾಡತ್ತಂದ್ರೆ ಪೋಲ್ಯಾಂಡ್ ಮೇಲೆ ದಾಳಿ ಮಾಡ್ತಾನ. ಅಲ್ಲಿಂದ ಎರಡನೇ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗತ್ತ, ನೆನ್ಪಿಟ್ಕೊಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದ್ರಲ್ಲಿ ತ್ರಿಪುರಿ ಕ್ರೈಸಿಸ್ ಅವು ಇವು ಎಲ್ಲ ಬರ್ತಾವ. ಅಷ್ಟೊಂದು ಏನ್ ಇಂಪಾರ್ಟೆಂಟ್ ಇಲ್ಲ ತ್ರಿಪುರಿ ಕ್ರೈಸಿಸ್ ಅಂತ ಹೇಳಿ. ಬಟ್ ಆದ್ರೆ ಫಾರ್ವರ್ಡ್ ಬ್ಲಾಕ್ ಅಂತಂದ ಹೇಳಿ ಒಂದು
ಸಂಘ ಸ್ಥಾಪನೆ ಆಗತ್ತ. ಫಾರ್ವರ್ಡ್ ಬ್ಲಾಕ್ ತುಂಬಾ ಇಂಪಾರ್ಟೆಂಟ್. ಯಾರು ಸ್ಥಾಪನೆ ಮಾಡ್ತಾರ ಫಾರ್ವರ್ಡ್ ಬ್ಲಾಕ್? ತುಂಬಾ ಇಂಪಾರ್ಟೆಂಟ್. ಫಾರ್ವರ್ಡ್ ಬ್ಲಾಕ್ ಯಾರು ಸ್ಥಾಪನೆ ಮಾಡ್ತಾರ ನೋಡ್ರಿ 1939ರಲ್ಲಿ ಸ್ಥಾಪನೆ ಆಗತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ 1940ರಲ್ಲಿ ಏನಾಗತ್ತ ಅಂತಂದ್ ಹೇಳಿದ್ರೆ ನಮ್ಗೆ ಸಪ್ರೇಟ್ ಒಂದು ದೇಶ ಬೇಕು ಅಂತಂದ್ ಹೇಳಿ ಡಿಮ್ಯಾಂಡ್ ಆಗತ್ತ. ಲಾಹೋರ್ ರೆಸೊಲ್ಯೂಷನ್ಸ್ ಅಂತಂದ್ ಹೇಳ್ತೀವಿ. ಲಾಹೋರ್ ರೆಸೊಲ್ಯೂಷನ್ಸ್ ಅಲ್ಲಿ ಸೊ ನಮ್ಗೆ ಸಪರೇಟ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ದೇಶ ಬೇಕು ಅಂತಂದ್ ಹೇಳಿ ಮುಸ್ಲಿಂ ಸಂಘದವ್ರು ಏನ್ ಮಾಡ್ತಾರ ಅಂದ್ರೆ ಒಂದು ಆಫರ್ ಅನ್ನ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ ಆಗಸ್ಟ್ ಆಫರ್ ಅಂತ ಬರುತ್ತೆ. ಆಗಸ್ಟ್ ಕೊಡುಗೆ ಅಂತ ಬರುತ್ತೆ. ಸೊ 1940ರಲ್ಲಿ ಇದು ಯಾಕೆ ಬರುತ್ತೆ ಅಂತಂದ್ ಹೇಳಿದ್ರೆ ನೀವು ಒಂದು ಕಾನೂನನ್ನ ರಚನೆ ಮಾಡ್ಕೊಳ್ರಿ, ಅದಾದ ನಂತರ ಒಂದು ಸಂವಿಧಾನವನ್ನ ರಚನೆ ಮಾಡ್ಕೊಳ್ರಿ, ನಿಮ್ದೊಂದು ಸಿಸ್ಟಮ್ ಇರ್ಲಿ, ಆಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಸ್ವಾತಂತ್ರ್ಯವನ್ನ ಕೊಡ್ತೀವಿ ಅಂತಂದ್ ಹೇಳಿದ್ರೆ ಬ್ರಿಟಿಷರು ಹಲವಾರು ಏನಂತಂದ್ ಹೇಳಿದ್ರೆ ಸೊ ಆಫರ್ಸ್ ಗಳನ್ನ ಕೊಡ್ತಾ ಇರ್ತಾರೆ. ಅದರಲ್ಲಿ ಒಂದು ಆಗಸ್ಟ್ ಆಫರ್ ಅಂತಂದ್ ಹೇಳ್ತೀವಿ. ಆಮೇಲೆ ತುಂಬಾ ಇಂಪಾರ್ಟೆಂಟ್ INA ಸ್ಥಾಪನೆ ಆಗತ್ತ. ಇಂಡಿಯನ್ ನ್ಯಾಷನಲ್ ಆರ್ಮಿ ಏನಂತಂದ್ ಹೇಳಿದ್ರೆ 1941ರಲ್ಲಿ ಸುಭಾಷ್ ಚಂದ್ರ ಬೋಸ್ ರವ್ರು ಏನ್ ಮಾಡ್ತಾರ ಅಂದ್ರೆ ಸ್ಥಾಪನೆ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ ಕ್ರಿಪ್ಸ್ ಮಿಷನ್ ಅಂತಂದ್ ಬರುತ್ತಾ 1942ರಲ್ಲಿ. ಆಮೇಲೆ ಅದೇ ಟೈಮ್ ಅಲ್ಲಿ ಏನಂತಂದ್ ಹೇಳಿದ್ರೆ ಆಗಸ್ಟ್ 8ನೇ ತಾರೀಕು 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯನ್ನ ಯಾರು ಸ್ಟಾರ್ಟ್ ಮಾಡ್ತಾರ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಸ್ಟಾರ್ಟ್ ಮಾಡ್ತಾರ. ಸೊ ಅದ್ರಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಘೋಷಣೆಗಳನ್ನ ಕೂಗ್ತಾರ. ಆ ಘೋಷಣೆಗಳು ಯಾವ್ಯಾವ ಅಂತಂದ್ ಹೇಳಿ ನಂಗ ಮೆಸೇಜ್ ಹಾಕ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಲಾರ್ಡ್ ವೆವೆಲ್ ಅಂತ ಬರ್ತಾನ. ಈ ಟೈಮ್ ಅಲ್ಲಿ ಏನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ ಲಾರ್ಡ್ ವೆವೆಲ್. ಸೊ ಇದೇ ಟೈಮ್ ಅಲ್ಲಿ ಏನಂತಂದ್ ಹೇಳಿದ್ರೆ ಸಿಮ್ಲಾ ಕಾನ್ಫರೆನ್ಸ್ ಆಗತ್ತ. ಸಿಮ್ಲಾ ಒಪ್ಪಂದ ಅಥವಾ ಸಿಮ್ಲಾ ಅಧಿವೇಶನ ಆಗತ್ತ. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗತ್ತ. ಆಮೇಲೆ ವೆವೆಲ್ ಪ್ಲಾನ್ ಅಂತಂದ್ ಬರುತ್ತ. ಇವೆಲ್ಲ ಏನಂತಂದ್ ಹೇಳಿದ್ರೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನ ದೊರಕಿಸಿಕೊಡೋದು, ಆಮೇಲೆ ನೆಕ್ಸ್ಟ್ ಡೊಮಿನಿಯನ್ ಸ್ಟೇಟಸ್ ಅನ್ನ ಕೊಡೋದು, ಅಥವಾ ಇದೊಂದೇನಪ್ಪಾ ಅಂತಂದ್ರೆ ಸಂವಿಧಾನವನ್ನ ರಚನೆ ಮಾಡಕ್ ಅನುಮತಿಯನ್ನ ಕೊಡೋದು ಅಂತಂದ್ ಹೇಳ್ತೀವಿ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಬರ್ತಾವ. ಅದಾದ ನಂತರ ವೆವೆಲ್ ಪ್ಲಾನ್ ಅಲ್ಲಿ ಅದು ಸಕ್ಸಸ್ ಆಗಂಗಿಲ್ಲ. ನೆಕ್ಸ್ಟ್ ಕ್ಯಾಬಿನೆಟ್ ಮಿಷನ್ ಅಂತ ಬರುತ್ತೆ. 1946ರಲ್ಲಿ. ಇದರಲ್ಲಿ 3 ಜನ ಏನಂತಂದ್ ಹೇಳಿದ್ರೆ ಸದಸ್ಯರು ಇರ್ತಾರ. ಅದ್ರಲ್ಲಿ ಒಬ್ಬ AV ಅಲೆಕ್ಸಾಂಡರ್, ಸೊ ಇನ್ನೊಬ್ರು ಯಾರು ಅಂತ ನೋಡ್ರಿ. ಸೊ ಇವ್ರು 3 ಜನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಂದು ರಿಪೋರ್ಟ್ ಅನ್ನ ಕೊಡ್ತಾರ. ನಮ್ಮ ಭಾರತ ದೇಶ ಏನಂತಂದ್ ಹೇಳಿದ್ರೆ ಅಲ್ಲಿಂದ ಏನಂದ್ರೆ ಸಂವಿಧಾನ ರಚನೆ ಆಗಕ್ ಸ್ಟಾರ್ಟ್ ಆಗುತ್ತೆ. ಕ್ಯಾಬಿನೆಟ್ ಮಿಷನ್ ಏನಂತಂದ್ ಹೇಳಿದ್ರೆ ಪರ್ಮಿಷನ್ ಕೊಡುತ್ತೆ. ಓಕೆ ನೀವು ಸಂವಿಧಾನವನ್ನ ರಚನೆ ಮಾಡ್ಕೊಳ್ರಿ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ನೋಡ್ರಿ 1947ರಲ್ಲಿ ಏನಾಗತ್ತಂದ್ರೆ ಆಗಸ್ಟ್ 15ನೇ ತಾರೀಕ ನಮ್ಗ ಸ್ವಾತಂತ್ರ್ಯ ಸಿಗುತ್ತಾ. ಅಲ್ಲಿಂದ ಆದ್ಮೇಲೆ ಯಾರು ನಮ್ಗೆ ಇರ್ತಾರ ಅಂತಂದ್ ಹೇಳಿದ್ರೆ ಅಲ್ಲಿ ಆ ಟೈಮ್ ಅಲ್ಲಿ ಮೌಂಟ್ ಬ್ಯಾಟನ್ ಇರ್ತಾನ. ಸೊ ವೈಸ್ ರಾಯ್ ಯಾರ್ತಾರಪ್ಪ ಅಂತಂದ ಹೇಳಿದ್ರೆ ಮೌಂಟ್ ಬ್ಯಾಟನ್ ಇರ್ತಾನ. ಆಮೇಲೆ ನೆಕ್ಸ್ಟ್ ನೋಡ್ರಿ ರ್ಯಾಡ್ ಕ್ಲಿಪ್ ಅಂತಂದ ಹೇಳಿ ಒಂದು ಕಮಿಷನ್ ಅನ್ನ ನೇಮಕ ಮಾಡ್ತಾನ. ರ್ಯಾಡ್ ಕ್ಲಿಪ್ ಎಲ್ಲಿ ಬರುತ್ತೆ ನೋಡ್ರಿ. ಸೊ ರ್ಯಾಡ್ ಕ್ಲಿಪ್ ರೇಖೆ ಅಂತಂದ ಹೇಳ್ತೇವೆ, ಗಡಿ ರೇಖೆ. ಆಮೇಲೆ ನಮ್ಗೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸಿಕ್ಕ ನಂತರ ಸೊ ಭಾರತದ ಗವರ್ನರ್ ಜನರಲ್ ಆಗಿ ಯಾರು ನೇಮಕ ಮಾಡ್ತಾರ ಅಂತಂದ ಹೇಳಿದ್ರೆ ಸಿ ರಾಜಗೋಪಾಲ್ಚಾರಿ. ಯಾರಾಗ್ತಾರ ಅಂತಂದ ಹೇಳಿದ್ರೆ ಸಿ ರಾಜಗೋಪಾಲ್ಚಾರಿ ಅವ್ರು ಆಗ್ತಾರ 1950ರೊಳಗಡೆ. ಆಮೇಲೆ ಈ ಸ್ಥಾನವನ್ನ ತೆಗೆದ್ಬಿಟ್ಟೇನಂತಂದ ಹೇಳಿದ್ರೆ ನೆಕ್ಸ್ಟ್ ಏನ್ ಬರುತ್ತ ಕ್ಯಾಬಿನೆಟ್ ರಚನೆ ಆಗತ್ತ. ಆಮೇಲೆ ನೆಕ್ಸ್ಟ್ ರಾಷ್ಟ್ರಪತಿ, ಆಮೇಲೆ ಪ್ರಧಾನ ಮಂತ್ರಿ ಅಂತಂದ ಹೇಳಿ ಒಂದು ದೊಡ್ಡ ಸರ್ಕಾರನೇ ನಮ್ಮ ಭಾರತ ದೇಶದಲ್ಲಿ ರಚನೆ ಆಗತ್ತ. ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ಗವರ್ನರ್ಸ್ ಆಗಿರ್ಬೋದು, ಆಮೇಲೆ ವೈಸ್ ರಾಯ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾನ. ಏನಾದ್ರೂ ಇನ್ನು ಮಿಸ್ ಆಗಿದ್ರೆ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಇನ್ಕ್ಲೂಡ್ ಮಾಡ್ರಿ, ಮೆಸೇಜ್ ಹಾಕ್ರಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ನೆಕ್ಸ್ಟ್ GK ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಶ್ರೀರಾಮ್.